ಬಟ್ ಪ್ರತಿಯೊಂದು ಸಂಘಟನೆಗೂ ಒಂದು ಗುರಿ ಅಂತ ಇರುತ್ತೆ, ಒಂದು ಧ್ಯೇಯೋದ್ದೇಶಗಳಂತ ಇರುತ್ತೆ, ಅದ್ರಲ್ಲಿ ಬೋರ್ಡ್ ಮೇಲೆ ಬರೆದಿರ್ತಾರೆ ಅಲ್ವಾ? ಸೊ ಇದ್ರದ್ದು ಏನು ಗುರಿ ಹಾಗಾದರೆ? ಈಗ ಇವತ್ತು ಜನಕ್ಕೆ ಏನು ಬೇಕಾಗಿದೆ ಅಂದರೆ, ಜನಕ್ಕೆ ಬೇಕಾಗಿರೋದು ಸ್ಪಂದನೆ. ಮುಂದೆ ಸ್ಪಂದನೆ ಮಾಡ್ತೀರಿ ಅಂತ ಹೇಳ್ತೀರಾ ನೀವು, ಅಥವಾ ಸ್ಪಂದನೆ ಈಗಲೇ ಮಾಡ್ತೀರಾ? ಗೆದ್ದ ಮೇಲೆ ಕರಪ್ಟ್ ಆಗ್ಬಿಡ್ತಾರೆ ತುಂಬ ಜನ. ಓಕೆ, ನೀವಾಗಲ್ಲ ಅಂತ ಏನು ಗ್ಯಾರಂಟಿ ಸಂದೀಪ್ ಪಾಟೀಲ್ರೆ? ಈ ಸುತ್ತಮುತ್ತ ಏನು ನಿಮ್ಮ ಜೊತೆಗೆ ಜನ ಸೇರ್ಕೋತಾರಲ್ವಾ, ಅವರೆಲ್ಲ ಬರ್ತಾರೆ ನಾಳೆ ನಿಮ್ಮ ಜೊತೆಗೆ. ಓಕೆ ಸರ್, ನಮಗೊಂದು ನಿಗಮ ಮಾಡಿಕೊಡಿ ಅಥವಾ ಒಂದು ಕಾಂಟ್ರಾಕ್ಟ್ ಕೊಡಿಸಿ. ನಮಸ್ಕಾರ, ಹೋಗ್ಬರ್ಬೋದು. ನೀವು ಒಂದು ಸ್ವಲ್ಪ ಒಳಗಡೆ ಹೋದ್ರೆ ಗೊತ್ತಾಗೋದ್ರೆ ಅಂದರೆ ಇದೊಂದು ಸಿಸ್ಟಮ್ ಆಗಿದೆ. ನೀವು ಹೇಳ್ದಂಗೆ ಹಫ್ತಾ ಅಂತ ಆಗಿದೆ, ಪ್ರತಿ ತಿಂಗಳು ಕೊಡಬೇಕು ಅಂತ ಆಗಿದೆ. ಒಂದು ಪೈಸಾ ತಗೊಂಡಿದ್ದು ನನ್ನ ದೃಷ್ಟಿಗೆ ಬಂದರೆ, ನಾನು ಹೇಳಿ ಕೇಳಿ ವಕೀಲನಾದವನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟನ್ನು ಅರ್ಥ ಕುಡ್ದವನು. ಯಾರು ದುಡ್ಡು ಚೆಲ್ತಾರೋ ಅವ್ರು ಗೆಲ್ತಾರೆ ಅನ್ನೋ ಥರದ್ದು ಆಗ್ಬಿಟ್ಟಿದೆ. ಅವನು ನಾಯಕನಾಗೋದಕ್ಕೆ ನಾಲಾಯಕ್ಕು. ಸ್ನೇಹಿತರೆ, ಮತ್ತೊಂದು ಸಲ ನಾನು ಸಂದೀಪ್ ಪಾಟೀಲ್ ಅವ್ರ ಜೊತೆಗಿದ್ದೀನಿ. ಸಂದೀಪ್ ಪಾಟೀಲ್ ಅಂದರೆ ನಮಗೆ ಸದ್ಯಕ್ಕೆ ನೆನಪಿಗೆ ಬರ್ತಾ ಇರೋದು, ಮೊದಲು ನನಗೆ ಅವರು ವಕೀಲರು ನನ್ನ ನೆನಪಿಗೆ ಬರ್ತಾ ಇತ್ತು. ಆದರೆ ಈಗ ನನಗೆ ಅವರು ನಮ್ಮೂರು ನಮ್ಮವರು ಈ ಸಂಘಟನೆ ಮೂಲಕ ನೆನಪಿಗೆ ಬರ್ತಾ ಇದ್ದಾರೆ, ಹಾನಗಲ್ ಮೂಲಕ ನೆನಪಿಗೆ ಬರ್ತಾ ಇದ್ದಾರೆ. ನಾನು ಇದಕ್ಕಿಂತ ಮುಂಚೆ 2 ಸಂದರ್ಶನ ಮಾಡಿದೆ, ಬಟ್ ಆ ಸಂದರ್ಶನಗಳಲ್ಲಿ ನೀವು ಬಿಳಿ ಶರ್ಟು ಬಿಳಿ ಪಂಚೆ ಹಾಕೊಂಡಿದ್ರಿ. ಆದರೆ ಈ ಒಂದು ಎಪಿಸೋಡಲ್ಲಿ ನೀವು ಕಪ್ಪು ಶರ್ಟ್ ಮತ್ತು ಈ ಒಂದು ಬ್ರೌನ್ ಕಲರ್ ಪಂಚೆನ ಹಾಕೊಂಡಿದ್ದೀರಾ. ಏನು ಇದಕ್ಕೇನಾದರೂ ಕಾರಣ ಇದೆಯಾ ಪರ್ಟಿಕ್ಯುಲರ್ ಆಗಿ? ಏನು ಆ ಥರ ಸ್ಪೆಸಿಫಿಕ್ ಏನಿಲ್ಲ. ಮುಂಚೆ ಪಂಚೆ ಶರ್ಟು ಭಾಳ ಸಹಜವಾಗಿ ಮನುಷ್ಯನಲ್ಲಿ ನನಗೆ ಒಳ್ಳೆಯದು ಅಂತ ಅನ್ನಿಸ್ತು. ಯಾಕೆಂದರೆ ಅದು ಪ್ಯಾಂಟು ಶರ್ಟ್ ಹಾಕಿದಾಗ ಕೂಡೋಕ್ಕೆ, ಏಳೋಕ್ಕೆ, ನೆಲ ಮೇಲೆ ಕೂತ್ಕೊಂಡು ಎದ್ದೇಳೋಕ್ಕೆಲ್ಲ ಭಾಳ ಕಷ್ಟ ಆಗ್ತಾಯಿತ್ತು. ಕಷ್ಟನೇ ಅದು. ಇದು ಭಾಳ ಸೂಕ್ತವಾದ ಅಟೈರು. ಆಮೇಲೆ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರ್ಬೋದು ಅನ್ನುವಂಥ ಒಂದು ಭಾವನೆ. ಆದರೆ ಮಧ್ಯಕ್ಕೆ ಸ್ವಲ್ಪ ಪಂಚೆ ಕಲರ್ ವೈಟ್ ಇದ್ದಾಗ ಏನಾಗುತ್ತೆ, ಎಲ್ಲ ಕಡೆ ನೆಲ ಮೇಲೆ ಕೂತ್ಕೊಳ್ಳೋದು ನಾನು. ಅದು ಒಂದು ಸತಿ ಒಂದು ಹಳ್ಳಿಗೆ ಹೋಗಿ ಕೂತ್ಕೊಂಡು ಎದ್ದು ಬರೋ ಅಷ್ಟೊತ್ತಿಗೆ ಎಲ್ಲ ಕಲೆಗಳಾಗ್ಬಿಡುತ್ತೆ. ಅದಕ್ಕೆ ಯಾಕಪ್ಪ ವೈಟೇ ಯಾಕೆ ಹಾಕೋಬೇಕು, ವೈಟಲ್ಲೇ ಯಾಕೆ ಇರಬೇಕು ಅಂತ ಅನಿವಾರ್ಯತೆ ಏನು ಇಲ್ವಲ್ಲ. ಅಲ್ಟಿಮೇಟ್ಲಿ ನೀವು ಮಾಡೋದೇನು, ಜನರಿಗೆ ಸ್ಪಂದಿಸೋಕ್ಕೆ ಹೋಗಿದ್ದೀರಾ, ಜನರನ್ನ ಎಪ್ಸೋಕ್ಕೆ ಹೋಗಿದ್ದೀರಾ. ನಿಮ್ಮ ಮಾತು ಇಂಪಾರ್ಟೆಂಟ್ ಹೊರತು ನಿಮ್ಮ ವೇಷಭೂಷಣ ಇಂಪಾರ್ಟೆಂಟ್ ಅಲ್ಲ. ಆ ಕಾರಣದಿಂದ ಸ್ವಲ್ಪ ಒಂದು 2-3 ದಿನ ಒಂದೇ ಪಂಚೆ ಹಾಕೊಳ್ಬೋದೇನಪ್ಪ ಅಂತ ಗೊತ್ತಾದ ಮೇಲೆ, ಇದು ನಾನು ಮಣ್ಣಿನ ಕಲರ್ ಹಾಕೊಂಡ್ರೆ ಒಳ್ಳೆಯದು, ಎಲ್ಲಿ ಕೂತ್ರೂ ಏನು ಕಾಣಲ್ಲ ಅಂತ ಹೇಳಿ ಇದನ್ನು ಚೇಂಜ್ ಮಾಡ್ಕೊಂಡು. ಬಟ್ ಆದರೆ ನಮ್ಮ ಜನಕ್ಕೆ ವೈಟ್ ಹಾಕೊಂಬಂದರೆ ಇವರು ರಾಜಕಾರಣಿ ಅಥವಾ ಇವ್ರ ನಾಯಕ ಅಥವಾ ಇವ್ರ ಶಾಸಕ, ಇವ್ರ ಮುಂದೆ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ಸಹಜವಾಗಿ ಬರುತ್ತೆ. ಬಟ್ ಅದು ಅಂದರೆ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಪಾಸಿಟಿವ್ ಆಗಿ ಹೇಳ್ತಾ ಇರೋದು. ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಂದರೆ, ವೈಟ್ ಬಗ್ಗೆ ಒಂದು ಜನರಲಿ ನಾವು ಇಂಡಿಯನ್ ಕಲರ್ ನೀವು ಗಮನಿಸಿದ್ರೆ, ವೈಟ್ ಬೇಸಿಕಲಿ ನಾವು ವಿ ಆರ್ ವೈಟ್ ಪೀಪಲ್ ಇನ್ ದ ಸೆನ್ಸ್, ನಮ್ಮ ಹಳ್ಳಿಗಾಡಲ್ಲಿ ಜನ ವೈಟ್ ಹಾಕೋತಾರೆ. ಯಾಕೆಂದರೆ ನಾವು ಬಿಸಿಲ ನಾಡಿನ ಜನ, ನಮ್ಮದು ಬೇಸಿಕಲಿ ಹಳ್ಳಿ ಅವರು. ಸೊ ಅದು ಒಂದು ಕಾರಣ ನಾವು ವೈಟ್ ಯಾಕೆ ಅನ್ನೋದಕ್ಕೆ. ಸೊ ಅದ್ರ ಬಗ್ಗೆ ಸರಿ ಇರ್ಬೋದು. ತಾವು ಹೇಳ್ತಿರುವ ಇದು ಬೇಸಿಗೆಯಲ್ಲಿ ಕರಿ ಹಾಕೊಂಡು ಹೋದರೆ ಇದು ಯಾರೋ ಹುಚ್ಚ ಅಂತ ಅಂತಾರೆ. ಸೊ ತಾವು ಹೇಳೋದು ಸರಿ ಇದೆ. ನಾನು ಒಬ್ಬ ವಕೀಲನಾಗಿ ನನ್ನ ಲೈಫೇ ಬ್ಲ್ಯಾಕ್ ಆ್ಯಂಡ್ ವೈಟ್, ಕಲರ್ ಅಲ್ಲ. ಐ ಆಮ್ ನಾಟ್ ಎ ಕಲರ್ಫುಲ್ ಪರ್ಸನ್. ಯಾಕೆಂದರೆ 20 ವರ್ಷ ಪ್ರಾಕ್ಟೀಸ್ ಮಾಡಿದ್ಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಹಜವಾಗಿ ಪ್ರತಿದಿನ ಹಾಕೊಳ್ಳೋಂಥದ್ದು. ನಾವು ಕೋರ್ಟ್ಗೆ ಹೋಗಬೇಕು ಅಂದರೆ, ನ್ಯಾಯಾಲಯಕ್ಕೆ ಹೋಗಬೇಕು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಇರಬೇಕು. ಇನ್ನೊಂದು, ನಾನು ಇತ್ತೀಚಿನ ದಿನಗಳಲ್ಲಿ ಅಂದರೆ ಸುಮಾರು ಒಂದು 3-4 ವರ್ಷದಲ್ಲಿ ಈ ಹೆಜ್ಜೆ ಇಡೋ ಪೂರ್ವದಲ್ಲಿ ಹೇಳ್ತಾ ಇದ್ದೀನಿ, ಈ ಫೇಸ್ಬುಕ್ ಮಾಡಿದಂಥ ಒಬ್ಬ ವ್ಯಕ್ತಿ, ಅವನು ಮಾರ್ಕ್ ಝಕರ್ಬರ್ಗ್. ಅವನು ಎಂತೆಂಥ ಪ್ರೈಮ್ ಮಿನಿಸ್ಟರ್ಸು, ಪ್ರೆಸಿಡೆಂಟ್ಸು ಯಾರು ಮೀಟ್ ಆದ್ರೂ ಬ್ಲೂ ಜೀನ್ಸು, ಒಂದು ಟೀ ಶರ್ಟ್, ಒಂದು ಗ್ರೇ ಕಲರ್ ಟೀ ಶರ್ಟು. ಅವನಿಗೆ ಯಾವುದೋ ಒಂದು ಸಂದರ್ಶನದಲ್ಲಿ ಕೇಳಿದ್ರು, ಅಲ್ಲಪ್ಪ ನೀನು ಇಷ್ಟು $ಬಿಲಿಯನ್ಸ್ ಒಡೆಯಾಗಿದೆಯಾ, ಕರೆಕ್ಟಾಗಿ ನೀನು 4-6 ಡ್ರೆಸ್ಗಳು ಹಿಡ್ಕೊಂಡು ಕಲರ್ ಹಾಕೊಂಬರೋದಿಲ್ಲಲ್ಲ, ಯಾವಾಗಲೂ ಒಂದೇ ಟೀ ಶರ್ಟು ಒಂದೇ ಪ್ಯಾಂಟಲ್ಲಿ ಬರ್ತೀಯಲ್ಲ,
ಅಂತ ಅವನು ಸಹಜವಾಗಿ ಕೇಳ್ತಾರೆ, ಏನು ನೀನು ಅಷ್ಟು ಜುಗ್ಗಾನ ಅಂತ. ಆವಾಗ ಅವನು ಉತ್ತರ ಕೊಟ್ಟಿದ್ದು ನನಗೆ ಭಾಳ ಹಿಡಿಸ್ತು, ನನ್ನ ಮೇಲೆ ಭಾಳ ಪರಿಣಾಮಕಾರಿಯಾಗಿತ್ತು. ಅವನು ಹೇಳ್ದ, ನನಗೆ ಜನ ರೆಕಗ್ನೈಸ್ ಮಾಡೋದು, ನಾನು ಏನು ಬುದ್ಧಿಶಕ್ತಿಯನ್ನು ಯೂಸ್ ಮಾಡಿ ನಾನು ಯಾವ ಥರ ಪ್ರೋಗ್ರಾಮನ್ನು ಬರೆದು ಫೇಸ್ಬುಕ್ ಅನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಮಾಡಿದ್ದೀನಿ ಅಂತ ಹೊರತು ನಾನು ಯಾವ ಥರ ಡ್ರೆಸ್ ಹಾಕಂತೀನಿ ಅಂತ ಅಲ್ಲ. ನನ್ನ ಹೋಲ್ ಇಂಟೆನ್ಷನ್, ನನ್ನದು ಫೋಕಸ್ ಯಾವ ಕಡೆ ಇರಬೇಕು ಅಂದರೆ ಇದನ್ನು ಯಾವ ರೀತಿ ಇನ್ನೂ ಮತ್ತಷ್ಟು ಚೆನ್ನಾಗಿ ಮಾಡ್ಬೋದು ಅಂತ. ಅಂಥ ಟೈಮ್ನಲ್ಲಿ ನಾನು ದಿವಸ ಬೆಳಗ್ಗೆ ವಾರ್ಡ್ರೋಬ್ ತೆಗೆದಾಗ 10 ಕಲರ್ಗಳಿದ್ದರೆ ನಾನು ಇವತ್ತು ಈ ಪ್ಯಾಂಟ್ಗೆ ಯಾವ ಶರ್ಟ್ ಹಾಕೊಳ್ಳಿ ಅಂತ ಥಿಂಕ್ ಮಾಡೋದಕ್ಕೆ ನನ್ನ ವಿವೇಚನೆಯನ್ನು, ನನ್ನ ಟೈಮನ್ನು, ಬುದ್ಧಿಶಕ್ತಿಯನ್ನು ಹಾಳು ಮಾಡ್ತೀನಿ. ನಾನು ತೆಗೆದ್ರೆ ಒಂದು ಬ್ಲೂ ಪ್ಯಾಂಟ್ ಇರಬೇಕು, ಗ್ರೇ ಟೀ ಶರ್ಟ್ ಇರಬೇಕು, ಎಲ್ಲ ನನ್ನ ಹತ್ರ ಒಂದು 500 ಶರ್ಟ್ ಇರ್ಬೋದು, ಬಟ್ ಎಲ್ಲ ಗ್ರೇನೇ. 500 ಪ್ಯಾಂಟ್ ಇರ್ಬೋದು, ಎಲ್ಲ ಬ್ಲೂನೇ. ಆವಾಗ ನಾನು ಟೈಮೇ ವೇಸ್ಟ್ ಮಾಡೋದಿಲ್ಲ. ಆ ರೀತಿಯಲ್ಲಿ ಅದು ನನಗೆ ಭಾಳ ಪರಿಣಾಮಕಾರಿ ಅನ್ನಿಸ್ತು. ಅದು ಸರಿಯಲ್ಲ ಅವನು ಹೇಳೋದು. ಏನು ಬಟ್ಟೆ ಅಂದರೂ ಕೂಡ ನಾವು ನಮ್ಮ ಮೈಯನ್ನು ಮುಚ್ಕೊಳ್ಳೋಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಅದಕ್ಕೆ ಯಾಕೆ ನಾವು ಕಲರ್ ಮಾಡಬೇಕು? ಅವಶ್ಯಕತೆ ಇಲ್ಲ. ನನ್ನ ಇವತ್ತಿನ ವಾರ್ಡ್ರೋಬು ಎಲ್ಲವೂ ಐದರ್ ಬ್ಲ್ಯಾಕ್ ಆರ್ ವೈಟ್. ಇನ್ನು ಯಾವ ಕಲರ್ಸು ನನ್ನ ವಾರ್ಡ್ರೋಬಲ್ಲಿ ಇಲ್ಲ. ನೀವು ಎಲ್ಲೆಲ್ಲೋ ನಾನು ಬೇರೆ ಕಲರಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಒಂದು ವೈಟಲ್ಲಿ ನೋಡಬೇಕು ಅಥವಾ ಬ್ಲ್ಯಾಕಲ್ಲಿ ನೋಡಬೇಕು. ಈಗ ಬ್ರೌನ್ ಒಂದು ಆ್ಯಡ್ ಆಗಿದೆ. ಬ್ರೌನ್ ಒಂದು ಮಣ್ಣು, ಏನು ಮಾಡೋಣ, ನೆಲ ಮೇಲೆ ಕೂತ್ರೆ ಕಲೆ ಆಗುತ್ತೆ, ಮನೇಲಿ ಬೈತಾರೆ ಅಂತೇಳಿ ಬ್ರೌನ್ ಮಾಡಿ. ಸಂದೀಪ್ ಪಾಟೀಲ್ ಅಂದರೆ ನಮ್ಮೂರು ನಮ್ಮವರು ಈ ಸಂಘಟನೆ, ಇದು ನಿಮ್ಮ ಒಂದು ಕನಸಿನ ಕೂಸು. ಬಟ್ ಪ್ರಶ್ನೆ ಇರೋದು ಇದ್ರ ಗುರಿ ಏನು ಅಂತ. ಓಕೆ, ಈಗ ಇದಕ್ಕೆ ಕಾರ್ಯದರ್ಶಿ ಇಲ್ಲ, ಅಧ್ಯಕ್ಷ ಇಲ್ಲ, ಮೆಂಬರ್ಸ್ ಇಲ್ಲ ಅಂತ ತಾವು ಹೇಳಿದ್ರಿ ಅಲ್ವಾ, ಒಂದು ಆಫೀಸ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರಿ. ಬಟ್ ಪ್ರತಿಯೊಂದು ಸಂಘಟನೆಗೂ ಒಂದು ಗುರಿ ಅಂತ ಇರುತ್ತೆ, ಒಂದು ಧ್ಯೇಯೋದ್ದೇಶಗಳಂತ ಇರುತ್ತೆ, ಅದ್ರಲ್ಲಿ ಬೋರ್ಡ್ ಮೇಲೆ ಬರೆದಿರ್ತಾರೆ ಅಲ್ವಾ. ಸೊ ಇದ್ರದ್ದು ಏನು ಗುರಿ ಹಾಗಾದರೆ? ನೋಡಿ, ನಾ ಇದನ್ನು ನಮ್ಮೂರು ನಮ್ಮವರು ಅಂತ ಹೆಸರಿಡೋದಕ್ಕೆ ಆಲ್ಮೋಸ್ಟ್ ನಾನು ಒಂದು 40 ಹಳ್ಳಿಗಳು ಓಡಾಡಿದ ನಂತರ, ಅಲ್ಲಿಯ ಜನರ ಜೊತೆಗೆ ಸಂವಾದ ಮಾಡಿದ ನಂತರ ಬಂದಿರುವಂಥ ಹೆಸರಿದು. ನಂದು ಅಷ್ಟೇ ಅಲ್ಲ, ಇದ್ರ ಕ್ರೆಡಿಟ್ ನಾನೇ ತಗೋಬೇಕು ಅನ್ನೋದು ಏನಿಲ್ಲ. ಇದು ಸಂದೀಪ್ ಪಾಟೀಲ್ ಅವರ ಕೂಸು ಅಂದರೆ ತಪ್ಪು. ಇದು ಜನರ ಮನಸ್ಸಿನಲ್ಲಿರುವಂಥ ಒಂದು ಭಾವನೆ. ಅದು ಈ ನಮ್ಮೂರು ನಮ್ಮವರು ಅನ್ನುವಂಥ ಒಂದು ಲಾಂಛನ ಅಡಿಯಲ್ಲಿ ಹೊರ ಬಂದಿದೆ ಅಂತ ನನ್ನ ಭಾವನೆ. ಇದಕ್ಕೆ 2 ಗುರಿ ಇದೆ. ಒಂದು ಸಾಮಾಜಿಕ ಗುರಿ, ಇನ್ನೊಂದು ರಾಜಕೀಯ ಗುರಿ. ಸಾಮಾಜಿಕ ಗುರಿ ಏನು ಅಂದರೆ, ಇವತ್ತಿನ ನಮ್ಮ ತಾಲೂಕಿನ ಸ್ಥಿತಿ ಯಾವ ರೀತಿ ಇದೆ. ನಮಗೆ ಸೀರೆ ಕೊಡೋಕ್ಕೆ ನಾಯಕರಿದ್ದಾರೆ, ಟೀ ಶರ್ಟ್ ಕೊಡೋಕ್ಕೆ ನಾಯಕರಿದ್ದಾರೆ, ಕಬಡ್ಡಿ ಆಡ್ಸೋಕ್ಕೆ ನಾಯಕರಿದ್ದಾರೆ, ಕ್ರಿಕೆಟ್ ಆಡ್ಸೋಕ್ಕೆ ನಾಯಕರಿದ್ದಾರೆ, ಪಟ್ಟಿ ಕೊಡೋಕ್ಕೆ ನಾಯಕರಿದ್ದಾರೆ. ಎದಕ್ಕೆ ನಾಯಕರಿಲ್ಲ ಅಂದರೆ, ನನ್ನ ಸಮಸ್ಯೆಗೆ ಕೇಳುವಂಥ ಕಿವಿಗಳೇ ಇಲ್ಲ. ಜನರಿಗೆ ಆ ಸಮಸ್ಯೆಗೆ ಪರಿಣಾಮಕಾರಿಯಾಗಿ ನಾವು ಕೊಡ್ಬೋದಾದಂಥ ಸಲಹೆ, ಸೂಚನೆ ಹಾಗೂ ಪರಿಹಾರ ಕೊಡೋವಂಥ ನಾಯಕರೇ ಇಲ್ಲ. ಈಗ ಇವತ್ತು ಜನಕ್ಕೆ ಏನು ಬೇಕಾಗಿದೆ ಅಂದರೆ, ಜನಕ್ಕೆ ಬೇಕಾಗಿರೋದು ಇದು ಸ್ಪಂದನೆ. ನಾವು ಒಂದು ಊರಿನಲ್ಲಿ ಒಬ್ಬ ಮನುಷ್ಯ ನನ್ನ 3ನೇ ಕ್ಲಾಸ್ ಓದ್ತಿರೋ ಮಗಳಿಗೆ ಮೊರಾರ್ಜಿ ಶಾಲೆಯಲ್ಲಿ ಸೀಟ್ ಬೇಕು ಅಂದರೆ ಯಾರು ಕೇಳಬೇಕು ಗೊತ್ತಿಲ್ಲ. PUC ಓದ್ಬಿಟ್ಟಿದ್ದಾರೆ, ಡಿಗ್ರಿಲಿ ಅಡ್ಮಿಷನ್ ಆಗಿದೆ, ಪಕ್ಕದ ಜಿಲ್ಲೆಯಲ್ಲಿ ಒಂದು ಹಾಸ್ಟೆಲಲ್ಲಿ ವ್ಯವಸ್ಥೆ ಬೇಕು, ಯಾರು ಕೇಳಬೇಕು? ನಾಯಕರಿಲ್ಲ. ಅಣ್ಣ ತಮ್ಮ ಕಿತ್ತಾಡಿ ಇಬ್ಬರೂ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಅಪ್ಪ ಪೊಲೀಸ್, ಯಾವ ಕಾರಣಕ್ಕೂ FIR ಮಾಡಬೇಡಪ್ಪ, ನೀನು ಅವ್ರನ್ನ ವಾಪಸ್ ಕಳಿಸು. ಊರಲ್ಲಿ ಹಿರಿಯರು ಇರ್ತಾರೆ, ಅವ್ರ ಅಣ್ಣ ತಮ್ಮ ಜಗಳ ಸರಿ ಮಾಡ್ತಾರೆ ಅಂತ ಹೇಳಿ ವಾಪಸ್ ಕಳಿಸಿದ್ರೆ ಅವರ ಜಗಳ 1 ವಾರಕ್ಕೆ ತೀರುತ್ತೆ. ಅದೇ ಪೊಲೀಸ್ FIR ಮಾಡಿದ್ದಲ್ಲಿ ಅವ್ರ ಜಗಳ 3 ವರ್ಷವಾಗಿ ಜೀವಂತವಾಗಿರುತ್ತೆ. ನೀನು FIR ಮಾಡಿಕೂಡ್ದು ಅಂತ ಹೇಳೋದಕ್ಕೆ ನಾಯಕರಿಲ್ಲ. ಸರ್, ನನ್ನ ಪೂರ್ವಜರಿಂದ, ನಮ್ಮ ಅಜ್ಜ ಮುತ್ತಜ್ಜ ಕಾಲದಿಂದನೂ ಈ ಆಸ್ತಿ ನಮ್ಮ ಹೆಸರಲ್ಲಿತ್ತು. ಈಗ ಅಚಾನಕ್ಕಾಗಿ ಅದು ಹೆಸರು ಚೇಂಜ್ ಆಗಿ ಸರ್ಕಾರ ಆಗ್ಬಿಟ್ಟಿದೆ. ಇದು ತಪ್ಪು, ನಜರ್ ಚೂಕಿಂದ ಆಗಿದೆ ಸರ್. ಅದನ್ನು ಸರಿ ಮಾಡೋದಕ್ಕೆ ಒಂದು ಅರ್ಜಿ ಕೊಡಬೇಕು. ಆ ಅರ್ಜಿಗೆ ಸರ್ಕಾರದ ಫೀಸ್ ಎಷ್ಟಿದೆ ಅಂದರೆ 5 ರೂಪಾಯಿ ಇದೆ. 30,000 ಕೇಳ್ತಾ ಇದ್ದಾರಲ್ಲ ಸರ್.
ಅಂತ ಯಾರಿಗೆ ಹೇಳಬೇಕು? ಕೇಳಿಸುವಂಥ ನಾಯಕರಿಲ್ಲ. ಇದಕ್ಕೆಲ್ಲದಕ್ಕೂ ಒಂದು ವ್ಯವಸ್ಥೆಗೆ ಪರಿಹಾರ ಹುಡುಕಬೇಕು ಅಂದರೆ ಸಾಮಾಜಿಕವಾಗಿ ಜನರಿಗೆ ಏನು ಬೇಕು ಅದಕ್ಕೆ ಸ್ಪಂದನೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಬೇಕಾಗಿತ್ತು. ಆದ್ದರಿಂದ ನಮ್ಮೂರು ನಮ್ಮವರು ಇದರ ಈ ಹೆಸರಿನ ಅಡಿಯಲ್ಲಿ ಇದು ಆಂದೋಲನ, ಇದನ್ನು ಸಂಸ್ಥೆ ಅಂತಲೂ ಕರೆಯೋಕ್ಕೆ ಇಚ್ಛೆಪಡಲ್ಲ. ಈ ಆಂದೋಲನದ ಅಡಿಯಲ್ಲಿ ನಾವು ಫಸ್ಟು ಮೊದಲನೆಯ ಸಾಮಾಜಿಕ ಗುರಿ ಅಂದರೆ ಜನರಿಗೆ ಸ್ಪಂದನೆ ಮಾಡೋದಕ್ಕೆ ಇರುವಂಥ ಒಂದು ವ್ಯವಸ್ಥೆ, ಇದು ಮೊದಲನೇದು. ಎರಡನೇದು ರಾಜಕೀಯ ಗುರಿ ಏನಾಗಿದ್ರೆ ಈ ಸ್ಪಂದನೆ ಅಂದರೆ ಏನು ಮಾಡ್ತೀರಿ? ಈಗ ನಿಮ್ಮ ಹತ್ರ ಜನ ಇಲ್ಲ, ನಿಮ್ಮ ಹತ್ರ ಕಾರ್ಯದರ್ಶಿ ಇಲ್ಲ, ನಿಮ್ಮ ಹತ್ರ ಮೆಂಬರ್ಗಳಿಲ್ಲ ಅಂತ ಹೇಳಿದ್ರಿ, ನೀವು ದುಡ್ಡು ಕೂಡ ಕೊಡ್ತಾ ಇಲ್ಲ, ನೀವು ಸ್ಯಾಲ್ರಿ ಕೊಟ್ಟು ಯಾರನ್ನೂ ಇಟ್ಕೊಂಡಿಲ್ಲ. ಸೊ ಹೆಂಗೆ ಸ್ಪಂದನೆ ಮಾಡ್ತೀರಿ ನೀವು? ಅಂದರೆ ಮುಂದೆ ಸ್ಪಂದನೆ ಮಾಡ್ತೀನಿ ಅಂತ ಹೇಳ್ತೀರಾ ನೀವು, ಅಥವಾ ಸ್ಪಂದನೆ ಈಗಲೇ ಮಾಡ್ತೀರಾ? ನನಗೆ ಈ ಪ್ರಶ್ನೆ ಕೇಳಿದ್ದಾರೆ ಹಲವಾರು ಊರುಗಳಲ್ಲಿ ಹೋದಾಗ. ಸರ್ ನೋಡಿ, ನೀವು MLA ಅಲ್ಲ, MP ಅಲ್ಲ, ಅಧಿಕಾರಿನೂ ಅಲ್ಲ, ನೀವು ಒಬ್ಬರು ವೃತ್ತಿಯಲ್ಲಿರುವಂಥ ಒಬ್ಬ ವಕೀಲರು, ನೀವು ಯಾವ ರೀತಿ ಸ್ಪಂದನೆ ಮಾಡ್ಬೋದು ಸರ್? ನನಗೆ ಒಂದು ಸಮಸ್ಯೆ ಇದೆಯಪ್ಪ, ನೀವು ಯಾವ ರೀತಿ ಆ ಸಮಸ್ಯೆನ ಪರಿಹಾರ ಮಾಡ್ಬೋದು ಅಂತ ನಾನು ಕೇಳಿದ್ದಾರೆ. ನಾವು ಕೋರ್ಟ್ಗೆ ಹೋಗೋಕೆ ಇಷ್ಟ ಇಲ್ಲ, ಕೋರ್ಟ್ಗೆ ಹೋದರೆ ಪರವಾಗಿಲ್ಲ, ನೀವು ವಕೀಲರು ಸ್ಪಂದಿಸ್ತೀರಿ, ನೀವು ಕೋರ್ಟಿನ ವ್ಯವಸ್ಥೆ ಬಿಟ್ಟು ಹೊರಗಡೆ ಯಾವ ರೀತಿ ಸ್ಪಂದನೆ ಮಾಡ್ಬೋದು ಅಂತ ನಂಗೆ ಪ್ರಶ್ನೆ ಕೇಳಿದಾಗ, ನಾನು ಒಂದು ಟ್ರೈ ಜಂಕ್ಷನಲ್ಲಿದ್ದೀನಿ. ನಾನು 20 ವರ್ಷದ ನನ್ನ ವೃತ್ತಿ ಜೀವನದಲ್ಲಿ ಹಲವಾರು ಸ್ತರಗಳಲ್ಲಿ ಇರುವಂಥ ಕಕ್ಷಿದಾರರು ನನಗಿದ್ದಾರೆ. ಅದು ಸಹಜವಾಗಿ ನೀವು ಆವಾಗಲೇ ಹೇಳಿದಾಗೆ ಕಾಂಟ್ರವರ್ಷಿಯಲ್ ಕೇಸ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಸಂದೀಪ್ ಪಾಳ್ರು ಇರ್ತಾರೆ ಅನ್ನಂಗೆ ನೀವು ಹೇಳಿದ್ರಿ. ಕಾಂಟ್ರವರ್ಸೀಸ್ ಯೂಶ್ವಲಿ ಆಗದೆ ಪೊಲಿಟಿಕಲ್ ಪರ್ಸನಾಲಿಟೀಸ್ ಜೊತೆಗೆ. ಆದ್ದರಿಂದ ಅವರು ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಉಪಮುಖ್ಯಮಂತ್ರಿಗಳಿರ್ಬೋದು, ಕ್ಯಾಬಿನೆಟ್ ಮಂತ್ರಿಗಳಿರ್ಬೋದು, IAS IPS ಅಧಿಕಾರಿಗಳಿರ್ಬೋದು, ಅಥವಾ ತಹಸೀಲ್ದಾರ್ವರೆಗೂ ನನಗೆ ಬೇರೆ ಬೇರೆ ಸ್ತರದಲ್ಲಿರುವಂಥ ಕಕ್ಷಿದಾರರಿದ್ದಾರೆ. ಅವ್ರ ಹತ್ರ ನಾನು ಇಲ್ಲಿವರೆಗೂ ಸ್ವಂತಕ್ಕೋಸ್ಕರ ಏನೂ ಕೇಳಿಲ್ಲ, ಕೇಳುವಂಥ ಪ್ರಮೇಯ ಇರಲಿಲ್ಲ. ನಾನು ಒಬ್ಬ ವಕೀಲ, ಅವ್ರ ಕೇಸ್ ನಡೆಸಿರ್ತೀನಿ, ಪಕ್ಷದ ಕೇಸ್ ನಡೆಸಿರ್ತೀನಿ, ಅಲ್ಲಿ ಅವ್ರಿಗೇನು ಕೇಳೋದಿದೆ ನಾನು. ಆದರೆ ಈಗ ಈ ಸ್ಪಂದನೆಗೋಸ್ಕರ ನಮ್ಮ ತಾಲೂಕಿನಲ್ಲಿ ಒಬ್ಬ ನಾಗರಿಕನಿಗೆ ಈ ಸಮಸ್ಯೆ ಇದೆ ಅಂತ ನಾನು ಅವರಲ್ಲಿ ಕೇಳಿದಾಗ ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟು ಸ್ಪಂದಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ನನಗಿದೆ. ಅಂದರೆ ಗ್ರಾಮೀಣ ಭಾಷೆಯಲ್ಲಿ ಹೇಳಬೇಕು, ನಮ್ಮ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ, ಒಂದು ಕಡೆ ಕರೆಂಟ್ ಉತ್ಪತ್ತಿ ಆಗ್ತಾಯಿದೆ. ನಮ್ಮ ಕಲ್ಲಪ್ಪನ ಮನೆಯಲ್ಲಿ ಬಲ್ಬ್ ಹಾಕಿದ್ದಾನೆ. ನನ್ನ ಕೆಲಸ ಏನು, ಆ ಕರೆಂಟ್ ಉತ್ಪತ್ತಿ ಆಗೋ ಜಾಗದಿಂದ ಒಂದು ಲೈನ್ ಎಳೆದು ಅವನು ಸ್ವಿಚ್ ಹಾಕಿ ಕೊಡ್ತೀನಿ. ಬೇಕಾದಾಗ ಆನ್ ಮಾಡ್ಕೊತಾನೆ, ಬೇಡಾದ್ರೆ ಆಫ್ ಮಾಡ್ಕೊತಾನೆ. ಇದು ನನ್ನ ಸ್ಪಂದನೆಗೆ ಯೂಸ್ ಮಾಡುವಂಥ ಒಂದು ವಿಧಾನ ಅಥವಾ ಒಂದು ಪ್ರೋಸೆಸ್. ಇದು ಮೊದಲನೆಯ ಗುರಿ. ಇದು ನಮ್ಮೂರು ನಮ್ಮವರು ಈ ಆಂದೋಲನದ ಮೊದಲನೆಯ ಸಾಮಾಜಿಕ ಗುರಿ. ರಾಜಕೀಯ ಗುರಿ ಏನು ಹಾಗಿದ್ರೆ ಎರಡನೇ ಗುರಿ, ಇದು ರಾಜಕೀಯ ಗುರಿ. ನೋಡಿ, ಇದು ರಾಜಕೀಯ ಗುರಿ ಅಂತಲೂ ಕರೆಯೋದಿಲ್ಲ ನಾ ಇದನ್ನು. ಇದು ರಾಜಕೀಯದಲ್ಲಿ ಎಚ್ಚರಿಕೆಯ ಗಂಟೆ ಅಂತ ಕರಿತೀನಿ. ಎದಕ್ಕೆ? ಹೆಸರಲ್ಲಿದೆ, ನಮ್ಮೂರು ನಮ್ಮವರು. ನೀನು ನಮ್ಮೂರಲ್ಲಿ ನಮ್ಮವನಾಗಿದ್ದರೆ, ನಮ್ಮೂರನಾಗಿದ್ದರೆ ನೀನು ಯಾವ ಜಾತಿ ಗೀತಿ ಏನು ಬೇಡಪ್ಪ, ನಿನ್ನನ್ನು ಇಲ್ಲಿ ಬೆಳೆಯೋದಕ್ಕೆ, ನಿನ್ನ ನಾಯಕತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ, ರೂಪುಗೊಳಿಸೋದಕ್ಕೆ ನಾವು ವ್ಯವಸ್ಥೆಗೆ ಮಾಡಿಕೊಡ್ತೀವಿ. ನೀನು ನಮ್ಮವನ್ನ ಆಗಿರಲಿಲ್ಲ ಅಂದರೆ, ನೀ ಎಷ್ಟೇ ಒಳ್ಳೆ ನೀರು, ನೀವು ನಮ್ಮವನ್ನ ಆಗಿರಲಿಲ್ಲ ಅಂದರೆ ನಮಸ್ಕಾರ, ಹೋಗ್ಬರ್ಬೋದು. ಇದು ರಾಜಕೀಯ ಎಚ್ಚರಿಕೆಯ ಗಂಟೆ. ಅಂದರೆ ನಮ್ಮ ಜನ ಈಗ ಎದ್ದಿದ್ದಾರೆ, ಎಚ್ಚರಗೊಂಡಿದ್ದಾರೆ, ನಮಗೆ ಸಾಮರ್ಥ್ಯ ಇದೆ ಅನ್ನೋದು ಅವ್ರಿಗೆ ಮನಗಟ್ಟಾಗಿದೆ. ಈಗ ನಾವು ಮಾಡಬೇಕಾಗಿರೋದು ನಮ್ಮಲ್ಲಿ ಸ್ಥಳೀಯ ನಾಯಕತ್ವವನ್ನು ಬಿಗಿಯಾಗಿ ಮತ್ತೊಮ್ಮೆ ಬೆಳೆಸೋದು. ಆವಾಗ ನೀವು ಹೊರಗಿನವ್ರು ಯಾರು ಬಂದರೆ ಅವ್ರು ಒಳ್ಳೆಯರೇ ಇರ್ಬೋದು. ನಾನು ಆವಾಗಲೇ ಹೇಳ್ದಂಗೆ ಅವ್ರ ಬಗ್ಗೆ ಏನಿಲ್ಲ, ಅವರು ಒಳ್ಳೆ ಥರದಲ್ಲಿ ನಮ್ಗೆ ಒಳ್ಳೇದು ಮಾಡೋಕ್ಕೆ ಬಂದಿದ್ರು ಕೂಡ ನಮ್ಮೂರಲ್ಲಿ ನಮ್ಮಂತನ ನಮ್ಮ ಕೈಯಲ್ಲಿ ಇರಬೇಕು ಅಂತ ಕೇಳೋದು ತಪ್ಪಲ್ವಲ್ಲ. ಆದ್ದರಿಂದ ದಯವಿಟ್ಟು ತಾವು ಹೋಗ್ಬರ್ಬೋದು ಅಂತ ಸೌಜನ್ಯಪೂರ್ವಕವಾಗಿಯೂ ಹೇಳೋದು ಒಂದು. ಅದೇ ರೀತಿಯಲ್ಲಿ ಕಠೋರತನದಿಂದ ನಿಷ್ಠುರವಾಗೂ ಹೇಳಬೇಕಾಗತ್ತೆ ಒಂದೊಂದ್ಸತಿ. ನನ್ನ ದೃಷ್ಟಿಯಲ್ಲಿ ಯಾವ ವ್ಯಕ್ತಿಯಲ್ಲಿ ನಿಷ್ಠುರತೆ ಕಠೋರತನ ಇರೋದಿಲ್ವೋ ನಿಲುವಿನ ಬಗ್ಗೆ, ಅವನು ನಾಯಕನಾಗೋದಕ್ಕೆ ನಾಲಾಯಕ್ಕು. ಯಾವಾಗಲೂ ಪ್ಲೀಸಿಂಗ್ ಪರ್ಸನಾಲಿಟಿ ಇದ್ದರೆ, ಎಲ್ಲರಿಗೂ ಒಳ್ಳೆಯವನಾಗಿ ನೀವು ಇರ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಅದು ತಪ್ಪು.
ಅದು ಇರೋಕ್ಕೂ ಸಾಧ್ಯ ಇಲ್ಲ. ತಪ್ಪು ಮಾಡಿದವನಿಗೆ ತಪ್ಪು ಅಂತ ಹೇಳಬೇಕು, ಸರಿ ಮಾಡಿದವನಿಗೆ ಸರಿ ಅಂತ ಹೇಳಬೇಕು. ನೀ ತಪ್ಪು ಮಾಡಿದವನಿಗೂ ಅವನ ಹತ್ರ ಒಳ್ಳೆಯನಾಗೋದಕ್ಕೆ ಸರಿ ಅಂತ ಹೇಳುವಂಥ ವ್ಯಕ್ತಿತ್ವ ಯಾರು ಇದ್ದರೆ ಅವನನ್ನಂತೂ ನಾನು ನಾಯಕನಾಗಿ ಒಪ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ಸೊ ನನ್ನ ದೃಷ್ಟಿಯಲ್ಲೂ ಕೂಡ ಆ ಕಠೋರತನ ಇರಬೇಕು, ನಿಷ್ಠುರವಾದ ಇರಬೇಕು. ಅವಲ್ಲೇ ಜನರಿಗೆ ಒಳ್ಳೇದು ಮಾಡ್ಬೋದು, ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೋದು. ಸೊ ಹೀಗೆ ರಾಜಕೀಯ ಮತ್ತು ಸಾಮಾಜಿಕ ಗುರಿಗಳ ಬಗ್ಗೆ ನೀವು ಮಾತಾಡಿದ್ರಿ. ಈಗ ಸಂದೀಪ್ ಪಾಟೀಲ್ ಅವರು ಊರೂರು ತಿರುಗ್ತಾ ಇದ್ದೀರಾ. ಈಗ ನೀವು ಈಗ ಈ ಕಡೆ ವಕೀಲಿಕೆ ಮಾಡ್ತಾಯಿದ್ದೀರಿ, ಆಮೇಲೆ ವೀಕೆಂಡ್ ಆ ಕಡೆ ಹೋಗ್ತಾರೆ. ವೀಕೆಂಡ್ ರಾಜಕಾರಣಿ ಕೂಡ ಅನ್ನೋಕ್ಕಾಗಲ್ಲ ನಿಮಗೆ, ಯಾಕಂದ್ರೆ ನೀವು ರಾಜಕಾರಣಿ ಅಲ್ಲ ಅಂತ ಹೇಳಿದಿರಿ. ಓಕೆ, ಇನ್ನು ಚುನಾವಣೆ ಇಲ್ಲ, ಹೀಗಾಗಿ ನೀವು ಭಾವಿ ಶಾಸಕ ಅಂತನೋ ಸಂಭಾವ್ಯ ಶಾಸಕ ಅಂತನೋ ಹೇಳೋಕ್ಕಾಗಲ್ಲ. ಸೊ ಏನು ಹಾಗಾದರೆ ನೀವೀಗ? ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಯಾವ ವ್ಯಕ್ತಿಯಲ್ಲಿ ಒಂದು ಕಿಚ್ಚು ಬಂದಿದೆ ಅದನ್ನು ಬೇರೆಯವ್ರಿಗೂ ಹಚ್ಚಬೇಕಪ್ಪ, ನಾನು ಒಬ್ಬನೇ ಹಚ್ಚಿಸ್ಕೊಂಡು ಸುಮ್ಮನೆ ಕೂತ್ಕೋಬಾರ್ದು ಅನ್ನುವಂಥ ಮನೋಭಾವನೆ ಇರುವಂಥ ವ್ಯಕ್ತಿ. ಓಕೆ, ಆ ಕಿಚ್ಚು ಬೆಂಕಿಯಾಗಿ ಅದು ಹಬ್ಬುತ್ತೋ ಅಥವಾ ಕಿಚ್ಚಾಗೇ ಉಳ್ಕೊಳ್ಳುತ್ತೋ ಅದನ್ನು ಟೆಸ್ಟ್ ಮಾಡಿ ನೋಡಬೇಕಾಗಿರುವಂಥ ಹಂಬಲ ಇರುವಂಥ ಒಬ್ಬ ವ್ಯಕ್ತಿ. ನಾನು ಈ ಕ್ಯೂವಲ್ಲಿ ನಿಂತು ಅರ್ಜಿ ಹಾಕಿ ಪಕ್ಷಗಳಿಗೆ ಬೇಡೋದಿದೆಯಲ್ಲ, ಆ ಪ್ರಕ್ರಿಯೆ ತಪ್ಪು ಅನ್ನೋ ನಾನು ನನ್ನ ಭಾವನೆಯಲ್ಲಿ ಅದು ತಪ್ಪು. ಓಕೆ, ಈ ನಾಯಕತ್ವ ಅನ್ನೋದಿದೆ ನೋಡಿ, ಅದು ಯಾರೋ ಕ್ಯೂವಲ್ಲಿ ನಿಂತ್ಕೊಂಡು ಅರ್ಜಿ ಹಾಕಿ ಅವ್ರ ಪಟ್ಟ ಕೊಡೋದಲ್ಲ ಅದು. ನನ್ನ ದೃಷ್ಟಿಯಲ್ಲಿ ನಾಯಕತ್ವ ಜನರ ಕೈಯಲ್ಲಿರಬೇಕು. ಜನರು ಯಾರು ನಾಯಕೆ ಮಾಡ್ತಾರೋ ಅವನು ನಾಯಕನಾಗಬೇಕು, ಜನರಿಂದ ಬಂದಂಥವನ್ನೇ ನಾಯಕನಾಗಬೇಕು. ಯಾರೋ 4 ಜನಕ್ಕೆ ಒಳ್ಳೆನಾಗ್ಬಿಟ್ಟು ಮೇಲಿನ ಮಟ್ಟದಲ್ಲಿ 4 ಜನಕ್ಕೆ ಒಳ್ಳೆನಾಗಿ ಅಲ್ಲಿ ಅರ್ಜಿ ಹಾಕಿ ದುಡ್ಡು ಕೊಡ್ಬೋದು, ಅರ್ಜಿನೂ ಹಾಕ್ಬೋದು, ಅಥವಾ ಭಾಳಷ್ಟು ಒಡನಾಟದಲ್ಲೂ ಆಗ್ಬೋದು. ಓಕೆ, ಒಡನಾಟದಲ್ಲಿ ಅವನು ಒಳ್ಳೆಯ ವ್ಯಕ್ತಿ ಅಂತ ಅಂದ್ಕೊಂಡು ಅವನಿಗೆ ಇದು ಮಾಡ್ಬೋದು. ನಾನು ಅದನ್ನು ನಾನು ಕಣ್ಸೋನು. ನನಗದು ಸರಿ ಬರಲ್ಲ, ನನ್ನ ದೃಷ್ಟಿಯಲ್ಲಿ ಸರಿ ಬರಲ್ಲ. ಬೇರೆಯವ್ರು ಸರಿ ಬರ್ಬೋದೇನೋ, ನನಗೆ ದೃಷ್ಟಿಯಲ್ಲಿ ಸರಿ ಬರಲ್ಲ. ಆದ ಕಾರಣದಿಂದ ನಾನು ಒಂದು ಡಿಸೈಡ್ ಮಾಡಿದ್ದೀನಿ, ನಾನು ಜನರು ಒಪ್ಪಿದ್ರೆ ಮಾತ್ರ ನಾಯಕನಾಗೋದನ್ನು ನಾನು ಒಪ್ಕೊತೀನಿ. ಜನರು ಒಪ್ಪಲಿಲ್ಲ ಅಂದರೆ ಯಾವ ಕಾರಣಕ್ಕೂ ಕ್ಯೂವಲ್ಲಿ ನಿಂತ್ಕೊಂಡು ಅರ್ಜಿ ಅಂತೂ ಕೊಡೋದಿಲ್ಲ. ಓಕೆ, ಇದು ನನ್ನ ಸ್ಪಷ್ಟ ನಿಲುವು. ಓಕೆ, ಜನರು ಒಪ್ಕೊಂಡು ಇವನೇ ನಾಯಕ ಅಂತ ಒಪ್ಕೊಂಡ್ಮೇಲೆ ಟಿಕೆಟ್ ಯಾಕೆ ಕೇಳಬೇಕು? ನನ್ನ ಕ್ಯಾಂಡಿಡೇಟ್ ಮಾಡಿರಿ, ನನ್ನ ಅಭ್ಯರ್ಥಿ ಮಾಡಿರಿ ಅಂತ ಯಾಕೆ ಕೇಳಬೇಕು? ಅವಶ್ಯಕತೆ ಇಲ್ಲ. ಅದು ಅವ್ರಿಗೂ ಗೊತ್ತಾಗುತ್ತೆ. ಪಕ್ಷಗಳು ಜನರಿಂದ ತೀರಾ ಕಟ್ ಆಫ್ ಆಗಿರಲ್ಲ. ಅವರು ಸರ್ವೆಗಳು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಅವರು ನೋಡ್ತಾರೆ. ಜನರು ಯಾರನ್ನ ಆಯ್ಕೆ ಮಾಡಿರ್ತಾರೆ ಅವನನ್ನೇ ನಾವು ಆಯ್ಕೆ ಮಾಡಿದ್ದಲ್ಲಿ ನಮ್ಮ ಪಕ್ಷಕ್ಕೆ ಒಬ್ಬ ಒಳ್ಳೆಯ ಒಂದು ನಂಬರ್ ಹೆಚ್ಚಿಗೆ ಆಗುತ್ತೆ, ಒಬ್ಬ ಒಳ್ಳೆಯ ನಾಯಕ ಸಿಗ್ತಾನೆ ಅಂತ ಹೇಳಿ, MLA ಸಿಗ್ತಾನೆ ಅಂತೇಳಿ ಅವರು ಆಶ್ರಯ ಮಾಡಬೇಕು, ಜನರನ್ನೇ ಎದ್ದೇಳಬೇಕು ಅನ್ನುವಂಥದ್ದು ನನ್ನ ಭಾವನೆ. ಸೊ ನನ್ನನ್ನು ನಾನು MLA ಅಂತಲೂ ಕರೆಯೋಕ್ಕೆ ಇಷ್ಟಪಡೋದಿಲ್ಲ, MLA ಆಗುವ ಇಚ್ಛೆ ಅಂತಲೂ ಇಷ್ಟಪಡೋದಿಲ್ಲ, ಆಕಾಂಕ್ಷೆ ಅಂತಲೂ ಹೇಳೋದಿಲ್ಲ. ನಾನು ಒಬ್ಬ ಹುಚ್ಚನ್ನು ಹಚ್ಚಿಸ್ಕೊಂಡಿರುವಂಥ ಒಬ್ಬ ಯುವಕ. ಇದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನಾನು ಕಾದು ನೋಡಬೇಕಾಗಿದೆ. ಸೊ ಭಾಳಷ್ಟು ಜನರಿಗೆ ಒಂದು ಮನಸ್ಸಲ್ಲಿರುವಂಥ ಸಂಶಯ ಏನಂತಂದರೆ, ಸೊ ಬೇರೆ ಬೇರೆ ನಾನು ಮುಂಚೆ ಕೂಡ ಹೇಳಿದೆ, ಬೇರೆ ಬೇರೆ ದಾರಿಗಳಿಂದ ಈ ಒಂದು ಅಖಾಡಕ್ಕೆ ತುಂಬ ಜನ ಬರ್ತಾರೆ. ಬಟ್ ಪ್ರಶ್ನೆ ಇರೋದು ಯಾಕೆ ನಿಮಗೆ ಈಗ ನೀವು ತುಂಬ ತುಂಬ ಚೆನ್ನಾಗಿ ಮಾತಾಡಿದ್ರಿ, ಬಿಕಾಸ್ ನೀವು ಒಬ್ಬ ವೃತ್ತಿಯಿಂದ ವಕೀಲರು, ನೀವು ಚೆನ್ನಾಗಿ ಮಾತಾಡಬೇಕಾಗತ್ತೆ. ಕನ್ವಿನ್ಸಿಂಗಾಗಿ ಮಾತಾಡಿದ್ರಿ, ಜನ ಕನ್ವಿನ್ಸ್ ಆದರು ಅಂತ ಅಂದ್ಕೊಳ್ಳೋಣ. ಮತ್ತು ನೀವೇನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀರೋ ಅದರಿಂದ ಪ್ರಾಮಾಣಿಕತೆ ಇದೆ ಅಂತ ಕೂಡ ಒಪ್ಕೊಳ್ಳೋಣ. ಯಾಕಂದರೆ ಒಳ್ಳೆ ಮಾತುಗಾರರು ಬೇರೆ, ಓಕೆ, ಆನೆಸ್ಟಾಗಿ ಇರೋರು ಬೇರೆ ಅಲ್ವಾ. ಈಗ ಕೆಲವರು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ, ಬಟ್ ಅವ್ರು ಆನೆಸ್ಟ್ ಆಗಿರ್ತಾರೆ, ಎರಡೇ ಮಾತಾಡಿದ್ರು ಚೆನ್ನಾಗಿ. ಸೊ ಪ್ರಶ್ನೆ ಇರೋದು, ಗೆದ್ದ ಮೇಲೆ ಕರಪ್ಟ್ ಆಗ್ಬಿಡ್ತಾರೆ ತುಂಬ ಜನ. ಓಕೆ, ನೀವಾಗಲ್ಲ ಅಂತ ಏನು ಗ್ಯಾರಂಟಿ ಸಂದೀಪ್ ಪಾಟೀಲ್ರೆ? ನಾನು ಆಮೇಲೆ ಯಾಕಂದ್ರೆ ಅವಾಗ ನೀವು ವಕೀಲಿಕೆ ಕೂಡ ಆಗದೇ ಇರ್ಬೋದು, ನಿಮಗೆ ನಿಮ್ಮ ಇನ್ಕಮ್ ಇಲ್ಲಿ ಕಡಿಮೆ ಆಗ್ತಾ ಇರ್ಬೋದು, ಅಲ್ಲಿ ನೀವೇನೋ ಒಂದು ಹೋಗಿರ್ತೀರಿ, ಇನ್ವೆಸ್ಟು ಮಾಡಿರ್ತೀರೋ ಅಥವಾ ಮಾಡಿರಲ್ಲ. ಬಟ್ ಜೀವನ ಅಲ್ಲ, ಅಥವಾ ನಿಮ್ಮ ಸುತ್ತಮುತ್ತ ಕರಪ್ಷನ್ ಹಾಕಿ ನೋಡಿ ಎಷ್ಟು ದಾರಿಗಳಿರ್ತಾವಂದರೆ, ಈ ಸುತ್ತಮುತ್ತ ಏನು ನಿಮ್ಮ ಜೊತೆಗೆ ಜನ ಸೇರ್ಕೋತಾರಲ್ವಾ, ಅವರೆಲ್ಲ ಬರ್ತಾರೆ ನಾಳೆ ನಿಮ್ಮ ಜೊತೆಗೆ. ಓಕೆ ಸರ್, ನಮಗೊಂದು ನಿಗಮ ಮಾಡಿಕೊಡಿ, ಅಥವಾ ಒಂದು ಕಾಂಟ್ರಾಕ್ಟ್ ಕೊಡಿಸಿ, ಅಥವಾ ನಮಗೊಂದು ಸೀಟ್ ಕೊಡಿಸಿ, ಈ ಥರ ಎಲ್ಲ ಕೇಳಕ್ಕೆ ಶುರು ಮಾಡ್ತಾರೆ.
ಸೊ ಅಲ್ಲಿ ಅದು ಇಟ್ ಲೀಡ್ಸ್ ಟು ಕರಪ್ಷನ್. ಸೊ ವೈ ಶುಡ್ ಅಥವಾ ವೈ ವುಡ್ ಪೀಪಲ್ ಬಿಲೀವ್ ದಟ್ ಯು ವಿಲ್ ನಾಟ್ ಬಿ ಕರಪ್ಟ್? ನೋಡಿ, ಅದು ನಾನು ಈಗಲೇ ಅದಕ್ಕೆ ಉತ್ತರ ಹೇಳೋಕ್ಕಾಗೋದಿಲ್ಲ. ಈ ಡೆಮೋಕ್ರಸಿ ಸಚ್ ನಮ್ಮ ಸಿಸ್ಟಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪೂರ್ವಜರು ಅಂದರೆ, ಒಳ್ಳೆಯವನಿದ್ರೆ ನಾವು ಒಳ್ಳೆಯನಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ನಾನು ಆಯ್ಕೆ ಮಾಡಿದ್ರಿ. ಆಯ್ಕೆ ಮಾಡಿ ನಂತರ ನಾನು ಕೆಟ್ಟವನಾಗ್ಬಿಟ್ರೆ, ಕರಪ್ಟ್ ಆಗ್ಬಿಟ್ರೆ, ನಿಮ್ಮ ಕೈಯಲ್ಲಿ ಅಸ್ತ್ರ ಇದೆ, ಕಿತ್ತು ಬಿಸಾಕ್ರಿ. ಯಾವಾಗ? ಎವ್ರಿ 5 ವರ್ಷಕ್ಕೆ ನಾನು ನಿಮ್ಮ ಹತ್ರ ಬರಲೇಬೇಕು. 5 ವರ್ಷ ಸಹಿಸ್ಕೋಬೇಕಲ್ಲ ನಾನು? 5 ವರ್ಷ ಸಹಿಸ್ಕೋಬೇಕಾಗತ್ತೆ ಈಗಿನ ಕಾನೂನು. ಮೋಸ್ಟ್ಲಿ ಮುಂದೆ ಕಾನೂನು ಬರ್ಬೋದು, ರೆಫರೆಂಡಮ್ ಅಂತ ಇನ್ನೊಂದು ಕಾನೂನಿದೆ. 1 ವರ್ಷ ಆದಮೇಲೆ 2/3 ಆಫ್ ದಿ ಪೀಪಲ್ ಅವರು ಕೊಟ್ಟು ಇವನ್ನ ಹಿಡ್ಕೋಬೇಕೋ ತೆಗಿಬೇಕೋ. ಬೇರೆ ಬೇರೆ ಕಂಟ್ರೀಸಲ್ಲಿ ಇದಾವೆ ಇದು. ಆ ಥರ ಕಾನೂನು ಬರೋ ತನಕ 5 ವರ್ಷ ಅಂತೂ ಸಹಿಸ್ಕೋಬೇಕು. ಆದರೆ 5 ವರ್ಷದ ನಂತರ ಯಾವುದೇ ವ್ಯಕ್ತಿಯನ್ನು ಸಹಿಸ್ಕೊಳ್ಳುವ ಅನಿವಾರ್ಯತೆಯೇ ಇಲ್ಲ ನಮ್ಮ ಜನಕ್ಕೆ. ಕಿತ್ತಾಕಿದ್ಮೇಲೆ ಕಿತ್ತಾಕ್ಬೋದು, ಅವ್ನು ಯಾವಾಗ ಬೇಕಾದ್ರೂ ಆಗ್ಬೋದು. ಆದರೆ ನನ್ನಲ್ಲಿ ಒಂದು ಮಾಡಲ್ ಇಟ್ಕೊಂಡಿದ್ದೀನಿ ತಲೆಯಲ್ಲಿ. ನೀವು ಮಿನಿಮಲಿಸ್ಟಿಕ್ ಲೈಫ್ ಸ್ಟೈಲ್ ಅಂದರೆ, ಈಗ ನಾನು ಹೇಳಿದೆ, ನಾನು ವಾರ್ಡ್ರೋಬ್ ತೆಗೆದ್ರೆ ಕಲರೇ ಇಲ್ಲ, ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಪ್ಪ. ಇದನ್ನು ನೀವು ಮೈಗೂಡಿಸ್ಕೊಂಬಿಟ್ರೆ, ಮಿನಿಮಲಿಸ್ಟಿಕ್ ಲೈಫ್ ಸ್ಟೈಲ್ ಮೈಗೂಡಿಸಿದ್ರೆ, ಎರಡನೇದು ರಾಜಕೀಯಕ್ಕೋಸ್ಕರ ನೀವು ದುಡ್ಡು ಹಾಕದೇ ಇದ್ದರೆ, ನಾನು ಹೇಳಿದೆ 1 ವರ್ಷದಿಂದ ನಿಮ್ಮನ್ನ ಚೀಫ್ ಗೆಸ್ಟ್ ಮಾಡ್ತೀವಿ, ಅತಿಥಿ ಮಾಡ್ತೀವಿ, ಎಷ್ಟು ಕೊಡ್ತೀರಾ ಅಂತ ಕೇಳಿದ್ರೆ 1 ಪೈಸಾ ಕೊಟ್ಟಿಲ್ಲ, ನಾನು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಸೊ ರಾಜಕೀಯಕ್ಕೆ ನೀವು ಹಣವನ್ನು ತೊಡಗಿಸ್ಲಿಲ್ಲ ಅಂದರೆ ರಾಜಕಾರಣ ಮಾಡೋದಕ್ಕೋಸ್ಕರ ನಿಮಗೆ ದುಡ್ಡು ಬೇಕಾಗಿಲ್ಲ. ಇದು ಮೊದಲನೇದು. ಓಕೆ. ಎರಡನೇದು, ನೀವು ಅಷ್ಟೊತ್ತಿಗೆ ಈಗ ನಮ್ಮ ಊರಿನಲ್ಲಿ ನಮ್ಮ ತೋಟ ಹೊಲ ಎಲ್ಲ ಇದೆ ಆಲ್ರೆಡಿ. ನಾನು ಮಾಡಿದ್ದಲ್ಲ, ನಮ್ಮ ಅಪ್ಪ ಮಾಡಿದ್ದು. ಅವ್ರಿಗೆ 84, ನಮ್ಮ ತಂದೆಗೆ 84. ಆದರೂ ಈಗಲೂ ಬೆಳಗ್ಗೆ ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಂಡು ನನಗಿಂತ ಗಟ್ಟಿ ಇದ್ದಾರೆ. ಅದು ಅವರ ಪ್ರವೃತ್ತಿ. ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ತೋಟದಲ್ಲಿ ಆದಾಯ ನನ್ನೂ ಸ್ವಲ್ಪ ನನಗೆ ಶೇರ್ ಮಾಡಿದ್ರೆ ನಾನು ಫುಲ್ ಟೈಮ್ ನಾನು ಜನರಿಗೆ ಕೊಡ್ಬೋದು ಅಂತ ಹೇಳಿದ್ರೆ, ಅವ್ರು ಇಲ್ಲ ಅನ್ನಲ್ಲ ಅನ್ನೋದು ನನ್ನ ಭರವಸೆ, ನಂಬಿಕೆ. ಅದ್ರ ನಡುವೆ ಸಾಧ್ಯ ಆದರೆ, ನಾನು ಲಾಸ್ಟ್ ಟೈಮ್ ತಾವು ಸಂದರ್ಶನ ಮಾಡಿದಾಗ ಹೇಳ್ದಂಗೆ, ಸಾಧ್ಯ ಆದರೆ ಜನರು ಕೂಡ ಈ ಪರಿವರ್ತನೆ ಆಗ್ತಾ ಬಂದರೆ ನಾವು ಪ್ರೊಫೆಷನ್ನೂ ಮಾಡಿಕೊಂಡು ರಾಜಕೀಯನೂ ಮಾಡ್ಕೊಂಡಿರ್ಬೋದು. ಎಸ್. ಸೊ ಅದೂ ತೊಂದರೆ ಇಲ್ಲ. ಬಟ್ ಕರಪ್ಟ್ ಆಗದೆ ರೀತಿಯಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ಭಾಳ ಸಿಂಪಲ್ಲಾಗಿದೆ. ಮೇಲಿರೋನು ಕೈ ಚಾಚೋದು ಬಿಟ್ಬಿಟ್ರೆ ಕೆಳಗಿರೋರು ಯಾರೂ ದುಡ್ಡಿಗೆ ವಸೂಲಿಗೆ ನಿಲ್ಲಲ್ಲ. ಇದನ್ನು ನಿಮಗೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ನೀವು ಶಾಸಕರಾದರೆ ಏನು ಮಾಡ್ತೀರಿ ಅಂತ ನೀವು ಕೇಳಿದ್ರೆ, ನಾನಲ್ಲ, ಎಲ್ಲರೂ ಅಳವಡಿಸ್ಕೋಬೋದು ಇದನ್ನು, ನಾನೇ ಅಂತಲ್ಲ. ನನ್ನ ತಲೆಯಲ್ಲಿರೋದು, ಫಸ್ಟ್ ಮೀಟಿಂಗ್ ಆಫ್ ಆಲ್ ತಾಲೂಕ್ ಅಫಿಷಿಯಲ್ಸ್, ಮೊದಲನೇ ಮೀಟಿಂಗು ನೀವು ಮೊದಲನೇ ಮೀಟಿಂಗ್ ಶಾಸಕನಾಗಿ ಯಾರು ತಗೊಂಡಾಗ ಒಂದು ಮಾತನ್ನು ಅವ್ರಿಗೆ ಹೇಳ್ಬಿಡ್ಬೇಕು. ನೋಡಪ್ಪ, ತಿಂಗಳ ನಾನು ನಿಮ್ಮ ಹತ್ರ 1 ಪೈಸಾ ಕೇಳೋದಿಲ್ಲ, ಹಫ್ತಾ ಫಿಕ್ಸ್, MLAಗೆ ಶೇರು ಅನ್ನೋದು ಏನು ಪರಿಕಲ್ಪನೆ ಇದೆ, ಸಿಸ್ಟಮ್ ಇದೆ ಅಂತ ಅಂದ್ಕೊಳ್ತೀನಿ. ಹೊರಗಡೆ ಇದ್ಕೊಂಡು ಜನರು ಮಾತಾಡೋದು ಇದೆ, ಅದನ್ನು ನಾನು ನಿಮಗೆ ಕೇಳೋದಿಲ್ಲ. ಆದರೆ ಒಂದು ಕಂಡೀಷನ್, ಅದರ ಡೈರೆಕ್ಟ್ ಬೆನಿಫಿಷರಿ ನೀವಲ್ಲ, ನಮ್ಮ ಜನ ಆಗಬೇಕು. ಅಂದರೆ MLAಗೆ ಬೇಕು ಅಂತಲೇ ತಾನೇ ನೀವು ಕಲೆಕ್ಟ್ ಮಾಡೋದು ಜನರ ಹತ್ರ. ನಾನೇ ಇಸ್ಕೊಳ್ಳಲ್ಲ ಅಂದರೆ ನೀವೇ ಕಲೆಕ್ಟ್ ಮಾಡಬೇಕು, ಮಾಡೋಂಗಿಲ್ಲ. ಆದರೆ ಒಬ್ಬೊಬ್ರಿಗೆ ಮನಸ್ಸಲ್ಲಿರುತ್ತೆ, ಸರ್ ಏನು ಸರ್ ನೀವೇನೋ ಹೇಳ್ಬಿಟ್ರಿ, ಇಸ್ಕೊಬೇಡಿ, ನಾವು ಪಗಾರದಲ್ಲೇ ಜೀವನ ಮಾಡಬೇಕು, ಗೌರ್ಮೆಂಟ್ ಸ್ಯಾಲ್ರಿ ಕೊಡುತ್ತಪ್ಪ, ಅದಕ್ಕೆ ಕೆಲಸ ಮಾಡಿ ಅಂತ ನೀವು ಹೇಳ್ತಿದ್ದೀರಿ. ಆದರೆ ಗೌರ್ಮೆಂಟ್ ನೌಕರಿ ಒಳಗೆ ಬರೋಕ್ಕೆ ನಾವು ಭಾಳಷ್ಟು ದುಡ್ಡು ಕೊಟ್ಬಿಟ್ಟಿದ್ದೀವಿ, ಹೆಂಗೆ ಸರ್ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಇಲ್ಲಿ ಏನು ಹೇಳ್ಬೇಡಿ, ಎಲ್ಲರೂ ಬೇರೆಯವರೆಲ್ಲ ಇದ್ದಾರೆ, ಹೇಳ್ಬೇಡಿ. ನೀವು ನನಗೆ ಸಪ್ರೇಟಾಗಿ ಪ್ರೈವೇಟಾಗಿ ಬಂದು ಮಾತಾಡಿ. ಶಾಸಕನಾಗಿ ಮೊದಲನೇ ಲೆಟ್ರ್ ನಾನು ನಿಮಗೆ ಕೊಡ್ತೀನಿ, ವಿತ್ ಅ ರೆಕಮೆಂಡೇಷನ್ ಟು ಟ್ರಾನ್ಸ್ಫರ್ ಯು ಔಟ್ ಆಫ್ ಹಾನಗಲ್. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಕೇಳಿ. ನಿಮ್ಮ ಪರವಾಗಿ ನಾನು ಮುಖ್ಯಮಂತ್ರಿ ಹತ್ರ ಹೋಗಿ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ.
ನಿಮಗೆ 1 ತಿಂಗಳು ಕಾಲಾವಕಾಶ ಇದೆ. 1 ತಿಂಗಳಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಮಾಡಿಸ್ಕೊಂಬಿಡಿ. 1 ತಿಂಗಳ ನಂತರ ಯಾರ್ಯಾರು ಇಲ್ಲಿ ಉಳ್ಕೊಂತೀರಿ ಯಾವ ಕಾರಣಕ್ಕೂ 1 ಪೈಸಾ ತಗೊಳಂಗಿಲ್ಲ. 1 ಪೈಸಾ ತಗೊಂಡಿದ್ದು ನನ್ನ ದೃಷ್ಟಿಗೆ ಬಂದರೆ, ನಾನು ಹೇಳಿ ಕೇಳಿ ವಕೀಲನಾದವನು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟನ್ನು ಅರ್ದು ಕುಡ್ದವನು, ACB ಆ್ಯಂಟಿ ಕರಪ್ಷನ್ ಬ್ಯೂರೋ ಅಥವಾ ಲೋಕಾಯುಕ್ತ ಎಲ್ಲ ಪೊಲೀಸರನ್ನ ಭಾಳ ನಿಕಟವಾಗಿ ನೋಡಿರೋಂಥವ್ನು. ನೆಕ್ಸ್ಟ್ ಏನಾರ 1 ತಿಂಗಳ ನಂತರ ವೆನ್ ದಿ ವಿಂಡೋ ಕ್ಲೋಸಸ್, ಆವಾಗ ಟ್ರಾನ್ಸ್ಫರ್ ಅಲ್ಲ, ಡಿಸ್ಮಿಸಲ್. ಇದನ್ನು ಮಾಡಿದ್ದಲ್ಲಿ ಅದರ ನೇರವಾಗಿ ಬೆನಿಫಿಟ್ಟು ನಮ್ಮ ಜನಕ್ಕೆ ಹೋಗುತ್ತೆ. ಯಾವ ರೀತಿ ಹೋಗುತ್ತೆ ಅಂತ ಹೇಳ್ತೀನಿ. 5 ರೂಪಾಯಿ ಕೊಟ್ಟು ಸುಂಕವನ್ನು ಕಟ್ಟಿ ಹೆಸರು ಬದಲಾವಣೆ ಮಾಡಿಸುವಂಥ ಸ್ಟೇಜಲ್ಲಿ 30,000 ರೂಪಾಯಿ ಏನು ಕಲೆಕ್ಟ್ ಮಾಡ್ತಾಯಿದ್ದಾರೆ ಆಟೋಮೆಟಿಕ್ಲಿ ನಿಲ್ಲುತ್ತೆ. ಇದ್ರ ಬೆನಿಫಿಟ್ ಡೈರೆಕ್ಟಾಗಿ ಜನಕ್ಕೆ ಹೋಗುತ್ತೆ. ಅದೇ ರೀತಿ ಇನ್ನೊಂದು ಭಾಗ ಇದೆ, ಕಾಂಟ್ರಾಕ್ಟರ್ಸ್. ನೆಕ್ಸ್ಟ್ ಭಾಗ ಇರೋದು ಕಾಂಟ್ರಾಕ್ಟರ್ಸ್ ಏನೇ ಕೆಲಸ ಮಾಡಿದ್ರು, ಅಭಿವೃದ್ಧಿ ಕಾರ್ಯ ನಮ್ಮ ಇದರೊಳಗೆ ವ್ಯಾಪ್ತಿಯಲ್ಲಿ ಮಾಡಿದ್ರೆ ಏನು ಮಾಡ್ತಾರೆ ಯೂಶ್ವಲಿ, ಈಗೆಲ್ಲ ಬಿಡಿ 50%, 40%, 60, ಅದೇನು ಪರ್ಸೆಂಟ್ ಗಟ್ಟಲೆ ಹೋಗ್ತಾನೆ ಇದ್ದಾರೆ. ಯಾವಾಗ 100 ಬಿಟ್ಟುತ್ತೋ ಗೊತ್ತಿಲ್ಲ. ಆದರೆ ಒಂದು ಜನರಲಿ ಏನಿದೆ, ಒಂದು 20% ಭಾಗ ಇರ್ಬೋದು MLA ಭಾಗ, 80% ಕಾಂಟ್ರಾಕ್ಟರ್ದು ಅಂತ ಹೇಳ್ತಾರೆ. ಆ ಕಾಂಟ್ರಾಕ್ಟರ್ಸ್ನೆಲ್ಲರದ್ದು ಮೀಟಿಂಗ್ ಕರೆದು, ನೋಡ್ರಪ್ಪ ಆ 20% ನನಗೇನು ಕೊಡ್ತೀರಿ ಅಂತ ಹೇಳ್ಕೊಂಡಿದ್ರಿ ಅಥವಾ MLAಗೆ, ಅದನ್ನು ಇನ್ಮೇಲಿಂದ ಕೊಡೋಂಗಿಲ್ಲ, ನೀವ್ಯಾರು ಕೊಡೋಂಗಿಲ್ಲ. ಹಂಗಾರೆ ಚಲೋ ಆಯ್ತಲ್ಲ ಸರ್, 20 ರೂಪಾಯಿ ನಮಗೆ ಉಳೀತು ಅಂತ ಅಲ್ಲ. ನೀನು ಟೆಂಡರ್ ಹಾಕುವಾಗೆ 80 ರೂಪಾಯಿಗೆ ಹಾಕ್ಬೇಕು, ನೀನು 100 ರೂಪಾಯಿಗೆ ಹಾಕೋಂಗಿಲ್ಲ. ಯಾಕೆಂದರೆ 20 ರೂಪಾಯಿ ಡೈರೆಕ್ಟ್ ಬೆನಿಫಿಟ್ ಸೇವಿಂಗ್ಸ್ ಟು ದಿ ಸ್ಟೇಟ್ ಎಕ್ಸ್ಚೆಕರ್. ಗೌರ್ಮೆಂಟ್ಗೆ ಉಳಿಯುವಂಥ ಹಣ ಅದು. ಗೌರ್ಮೆಂಟಿಗೆ ಹಣ ಉಳಿದ್ರೆ ಯಾರ್ದು ಹಣ? ನಮ್ಮದು ಹಣ. ಡೈರೆಕ್ಟ್ ಟ್ಯಾಕ್ಸಸ್ ಕೊಡೋರಿಗೂ ಹಣ, ಇಂಡೈರೆಕ್ಟ್ ಟ್ಯಾಕ್ಸಸ್ ಯಾರು ಕೊಡ್ತಾರೋ ಅವ್ರದ್ದು ಹಣ ಅದು. ಟ್ಯಾಕ್ಸ್ ಪೇಯರ್ಸ್ ಹಣ, ನಮ್ಮದು ನಿಮ್ಮದು ಹಣ. ಅದು ಉಳೀತು ಅಂದರೆ ನಮ್ಮ ಹಣ ಉಳ್ದಂಗೆ. 80 ರೂಪಾಯಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು. ನಾನು ನಿನ್ನ ಹತ್ರ 1 ಪೈಸಾ ಕೇಳ್ತಾ ಇಲ್ವಲ್ಲ. ಕೆಳಮಟ್ಟಿನ ಕೆಲಸ ಮಾಡಿದ್ರೆ ನಿನ್ನ ಬಿಲ್ ಕ್ಲಿಯರ್ ಆಗೋಲ್ಲ. ಒಳ್ಳೆ ಕೆಲಸ ಮಾಡಿದ್ದಲ್ಲಿ ನಾನೇ ಮುಂದೆ ನಿಂತ್ಕೊಂಡು ನಿನ್ನ ಬಿಲ್ನ ಕೊಡಿಸ್ತೀನಿ. ಅವನು ಹ್ಯಾಪಿ, ಸ್ಟೇಟ್ ಎಕ್ಸ್ಚೆಕರ್ ಹ್ಯಾಪಿ, ಜನ ಒಳ್ಳೆಯ ರೋಡ್ಗಳಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕೂಡ ಕಾಣ್ತಾರೆ. ಇದಿಷ್ಟು ಪರಿಕಲ್ಪನೆ ನನ್ನ ತಲೆಯಲ್ಲಿದೆ ಈಗ ಸದ್ಯಕ್ಕೆ. ಹೋಗ್ತಾ ಕಲಿತಾ ಹೋಗ್ತೀನಿ. ಸೊ ಕರಪ್ಷನ್ ಬಗ್ಗೆ ನೀವು ತುಂಬ ವಿಸ್ತೃತವಾಗಿ ತುಂಬ ಕ್ಲಾರಿಟಿ ಇಟ್ಕೊಂಡು ಮಾತಾಡಿದಿರಿ. ನಂಗೆ ಸ್ವಲ್ಪ ಸಂತೋಷ, ಸ್ವಲ್ಪ ಆಶ್ಚರ್ಯ ಮತ್ತು ಸ್ವಲ್ಪ ಗಾಬರಿ ಕೂಡ ಆಯಿತು ನಿಮ್ಮ ಮಾತು ಕೇಳಿ. ಯಾಕೆ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ. ಸಂತೋಷ ಆಶ್ಚರ್ಯ ಆಗಿರೋದು ಕಾರಣ ಇದೆ. ಗಾಬರಿ ಯಾಕಾಯಿತು ಅಂತಂದರೆ, ಸ್ವಲ್ಪ ನಾನು ಪತ್ರಕರ್ತನಾಗಿ ಭಾಳಷ್ಟು ಪೊಲೀಸ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಮತ್ತು ರಾಜಕಾರಣಿಗಳು ಎಲ್ಲರ ಜೊತೆ ಒಡನಾಟ ಒಂದು ಹಂತಕ್ಕಿರೋದ್ರಿಂದ ನೀವು ಒಂದು ಸ್ವಲ್ಪ ಒಳಗಡೆ ಹೋದ್ರೆ ಗೊತ್ತಾಗೋದ್ರೆ ಅಂದರೆ ಇದೊಂದು ಸಿಸ್ಟಮ್ ಆಗಿದೆ. ನೀವು ಹೇಳ್ದಂಗೆ ಹಫ್ತಾ ಅಂತ ಆಗಿದೆ, ಪ್ರತಿ ತಿಂಗಳು ಕೊಡಬೇಕು ಅಂತ ಆಗಿದೆ. ಆಮೇಲೆ ಈಗ ನೀವು ನೇರವಾಗಿ ಕರಪ್ಷನಲ್ಲಿ ಭಾಗವಹಿಸೋ ಅವಶ್ಯಕತೆನೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಒಬ್ಬ ಉನ್ನತ ಪೊಲೀಸ್ ಮಟ್ಟದಲ್ಲಿ ಅಧಿಕಾರಿ ಆಗಿದ್ರಿ ಅಥವಾ ಬೇರೆ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿ ಆಗಿದ್ರಿ, ನೀವು ಹೋಗಿ ಯಾರ ಹತ್ರ ಕೇಳೋ ಅವಶ್ಯಕತೆನೇ ಇಲ್ಲ. ನಿಮಗೆ ತಂದು ಅವರೇ ಕೊಡ್ತಾರೆ. ಯಾಕೆಂದರೆ ಇಷ್ಟು ಪ್ರತಿ ತಿಂಗಳು ಅವ್ರ ಹತ್ರ ಸೇರುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದಿದೆ ಏನಂದರೆ, ಇದರಲ್ಲಿ ಬಹುತೇಕ ಭಾಗ ಜನರನ್ನ ಪೀಡನೆ ಮಾಡಿ ತಗೋತಾ ಇಲ್ಲ, ಜನ ಕೂಡ ವಾಲಂಟ್ರಿಯಾಗಿ ಕೊಡ್ತಾ ಇದ್ದಾರೆ. ಅಥವಾ ಜನಕ್ಕೆ ವಾಲಂಟ್ರಿ ಅಂದರೆ ಖುಷಿಯಿಂದ ಕೊಡ್ತಾರಂತಲ್ಲ, ಬಟ್ ಇದು ಅನಿವಾರ್ಯ, ಇದು ನಮಗೆ ಇದು ಬಿಟ್ಟು ದಾರಿ ಇಲ್ಲ, ನಮ್ಮ ಸೇಫ್ಟಿಗೋ ನಮ್ಮ ಬಿಸ್ನೆಸ್ಗೋ ನಮ್ಮ ಇದನ್ನು ಕೊಡಬೇಕಾಗತ್ತೆ ಅನ್ನೋ ಥರದ್ದು ಆಗ್ಬಿಟ್ಟಿದೆ. ಹೀಗಾಗಿ ನೀವು ಇದನ್ನು ಮೂಲೋತ್ಪಾಟನೆ ಮಾಡ್ತೀನಿ ಅಂತ ಅನ್ನೋ ಮಾತನ್ನು ತಾವು ಹೇಳ್ತಾ ಇದ್ದೀರಾ. ಓಕೆ, ಬೇರು ಸಮೇತ ತೆಗಿತೀನಿ ಅನ್ನೋ ಥರದ್ದೇ ನೀವು ಮಾತಾಡಿದ್ರಿ. ಹೀಗಾಗಿ ನನ್ನ ಗಾಬರಿ ಏನಂದರೆ, ಯಾರೆಲ್ಲ ಇದರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಎಲ್ಲರೂ ಒಂದಾಗಿ ನಿಮ್ಮನ್ನು ಸೋಲ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಇವ್ರು ಬಂದರೆ ನಮಗೆ ಖತ್ರ ಇದೆ. ಸೊ ಈ ಬಗ್ಗೆ ಏನು ಹೇಳ್ತೀರಿ? ನೋಡಿ, ನನ್ನ ದೃಷ್ಟಿಲಿ 2 ರೀತಿ ರಾಜಕಾರಣ ಇದೆ. ಒಂದು ಚುನಾವಣಾ ರಾಜಕಾರಣ, ಇನ್ನೊಂದು ಜನರ ರಾಜಕಾರಣ. ಎರಡೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಚುನಾವಣಾ ರಾಜಕಾರಣ ಮಾಡೋನು ಚುನಾವಣೆ ಗೆದ್ದ ನಂತರ ಶಾಸಕನಾಗ್ಬೋದು, ನಾಯಕನಾಗಲೇಬೇಕು ಅನ್ನುವಂಥ ಅನಿವಾರ್ಯತೆ ಇಲ್ಲ. ಜನರ ರಾಜಕಾರಣ ಮಾಡೋನು ನಾಯಕನಾಗ್ತಾನೆ, ಬೇಕಿದ್ರೆ ಚುನಾವಣೆ ನಿಂತು ಶಾಸಕನೂ ಆಗ್ತಾನೆ, ಅಥವಾ ಶಾಸಕ ಮಾಡುವ ತಾಕತ್ತರ ಬಳಸ್ಕೊತಾನೆ. ಜನರ ರಾಜಕಾರಣ ಮಾಡೋನಿಗೆ
ಸಿಸ್ಟಮ್ ಒಳಗಡೆಗೆ ಹೋಗಿ ಆ ಸಿಸ್ಟಮಲ್ಲಿ ನಾನೊಬ್ಬನ ಆಗಬೇಕು ಅನ್ನುವಂಥ ಅನಿವಾರ್ಯತೆ ಇರೋದಿಲ್ಲ. ನಾನು ಆಗಲೇ ಹೇಳ್ದಂಗೆ ಇದು ನೀವು ಹೇಳ್ತಿರೋದು ಸ್ವಲ್ಪ ಆಘಾತಕಾರಿ. ಇದು ಯಾವ ರೀತಿ ಸಿಂಪಲ್ಲಾಗಿ ಇದನ್ನು ನಿಲ್ಲಿಸ್ಬೋದು, ಇಷ್ಟು ಸಿಂಪಲ್ ಫಾರ್ಮುಲಾ ಬೇರೆ ಮಾಡ್ತಿಲ್ಲ. ನಾನು ಕೇಳೋದು ನಾನು ಒಬ್ಬನೇ ಅಂತಲ್ಲ, ನಾನು ಗೆದ್ದ ಮೇಲೆ ಮಾಡ್ತೀನೋ ಮಾಡೋದಿಲ್ವೋ ಅಂತಲ್ಲ. ಯಾರೇ ಗೆದ್ದರೂ ಇದನ್ನು ಮಾಡಬೇಕು, ಜನರಿಗೆ ಒಳ್ಳೇದಾಗಬೇಕು ಅಂದರೆ ಇದನ್ನು ಮಾಡಬೇಕು ಅನ್ನೋದು ನನ್ನ ದೃಷ್ಟಿಕೋನ. ಆದರೂ ಕೂಡ ಯಾರಿಗೆ ಸಿಸ್ಟಮಲ್ಲಿ ಆಲ್ರೆಡಿ ಇದ್ದಾರೆ ಅವ್ರಿಗೆ ಇದು ಸ್ವಲ್ಪ ಆಘಾತ ಅನಿಸ್ಬೋದು, ಇವ್ರು ಬಂದರೆ ಡೇಂಜರ್ ಅಂತ ಅನಿಸ್ಬೋದು. ಅವರೆಲ್ಲ ಸೇರಿಬಿಟ್ಟು ಇವನನ್ನು ಹೆಂಗಾರ ಮಾಡಿ ಸಿಸ್ಟಮ್ ಒಳಗೆ ಬರದೇ ನೋಡ್ಕೋಬೇಕು ಅನ್ನುವಂಥ ಅಂಶ ಕೇಳಿದ್ರಿ. ಆಗ್ಬೋದು, ಸಹಜ. ಅವರಿಗೆ ವೆನ್ ಸಂಬಡಿ ಫೀಲ್ಸ್ ಥ್ರೆಟನ್ಡ್, ಅವರಿಗೆ ಏನೋ ತೊಂದರೆ ಆಗುತ್ತೆ ಅಂದಾಗ ಅವರು ನ್ಯಾಚುರಲ್ ರಿಯಾಕ್ಷನ್. ಜನರ ರಾಜಕಾರಣ ಮಾಡೋಂಥ ವ್ಯಕ್ತಿಗೆ ನಾನು ಅದನ್ನು ಮಾಡಬೇಕು ಅಂತ ಇರೋನು. ಪೀಪಲ್ಸ್ ಫಸ್ಟ್, ಪೊಲಿಟಿಕ್ಸ್ ನೆಕ್ಸ್ಟ್. ನನ್ನ ದೃಷ್ಟಿಕೋನ ಪೀಪಲ್ ಫಸ್ಟ್, ಪೊಲಿಟಿಕ್ಸ್ ನೆಕ್ಸ್ಟ್. ಚುನಾವಣಾ ರಾಜಕಾರಣ ಮಾಡೋ ಅಗತ್ಯ ಇಲ್ಲ, ಜನರ ರಾಜಕಾರಣ ಮಾಡಬೇಕು ಅನ್ನುವಂಥ ಪರಿಕಲ್ಪನೆ ಇದ್ದರೆ ಸೈಲೆಂಟ್ ಮೆಜಾರಿಟಿಗೆ ಮಾತ್ರ ಕೇಟರ್ ಮಾಡೋನು ನಾನು. ಈ ಎಲ್ಲರೂ ಸ್ವಲ್ಪ ಜನ ಸೇರಿಕೊಂಡು ಮಾಡ್ತಾರೆ ಅಂದರೆ 5%. ನೋಡಿ, ನಮ್ಮ ಜನ ಒಳಗಡೆಯಿಂದ ಒಳ್ಳೆಯವರು. ಅವರಿಗೆ ಯಾವ ರೀತಿ ಏನೇ ಹೇಳಿದ್ರು ಅವ್ರ ಯಾರ್ಡ್ ಸ್ಟಿಕ್ಕಲ್ಲೇ ಅಳಿಯೋರು. ಅವ್ರ ಮನಸ್ಸನ್ನು ನಾನು ಗೆದ್ದಿದ್ದಲ್ಲಿ ಇಂಥ 100 ಜನ ಸೇರ್ಕೊಂಡು ಈ ಥರ ಶಕ್ತಿಗಳು ಎಲ್ಲ ಸೇರ್ಕೊಂಡು ನನ್ನ ಮೇಲೆ ಬಿದ್ದರೂ ಕೂಡ ಏನೂ ವ್ಯತ್ಯಾಸ ಆಗೋಲ್ಲ. ಚುನಾವಣೆ ಸೋಲ್ಬೋದಾ? ಒಂದು ಸಿಸ್ಟಮ್ ಚುನಾವಣಾ ರಾಜಕಾರಣದ ಸೋಲ್ಬೋದಾ? ತೊಂದರೆ ಇಲ್ಲ. ಐ ಆಮ್ ನಾಟ್ ಹಿಯರ್ ಟು ಬಿ ಎ MLA. ದಟ್ಸ್ ನಾಟ್ ಮೈ ಗೋಲ್. ಜನರ ಮನಸ್ಸಿಂದ ಅಂತೂ ಕಿತ್ತಾಕೋಕ್ಕಾಗಲ್ವೇ? ಸಾಧ್ಯನೇ ಇಲ್ಲ. ಆದ್ದರಿಂದ ನನ್ನ ಪರಿಕಲ್ಪನೆ ಇರೋದು ಜನರ ರಾಜಕಾರಣ ಮಾಡಿ ನಾಯಕತ್ವದ ಕಡೆಗೆ ನಾವಿರೋಣ ಹೊರತು ಚುನಾವಣಾ ರಾಜಕಾರಣಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ಗಳು ಎಕ್ಸೆಟ್ರಾ ಮಾಡಿಕೊಂಡು ಶಾಸಕನಾಗಬೇಕು ಅನ್ನುವಂಥ ಹಂಬಲ ನನಗಿಲ್ಲ. ಸೋತರೂ ಖುಷಿಯಾಗಿರ್ತೀನಿ, ಗೆದ್ರೂ ಖುಷಿಯಾಗಿರ್ತೀನಿ. ಯಾಕೆ ಅಂದರೆ ಸೋಲು ಬರೀ ಚುನಾವಣೆಯಲ್ಲಿ ಆಗ್ಬೋದು ಹೊರತು ಜನರ ಮನಸ್ಸಿನಲ್ಲೇ ನಂಗೆ ಸೋಲಾಗಲ್ಲ. ಆದ್ದರಿಂದ ಐ ಆಮ್ ಹ್ಯಾಪಿ. ಯಾರು ದುಡ್ಡು ಚೆಲ್ತಾರೋ ಅವ್ರು ಗೆಲ್ತಾರೆ ಅನ್ನೋ ಥರದ್ದು ಆಗ್ಬಿಟ್ಟಿದೆ. ನೀನು 500 ಕೊಟ್ಟರೆ ಅವ್ನು 1000 ಕೊಡ್ತಾನೆ, ನೀವು 1000 ಕೊಟ್ಟರೆ ಅವನು ಇನ್ನೂ 1500 ಕೊಡ್ತಾನೆ. ಆಮೇಲೆ ಪ್ರಮಾಣನೂ ಕೂಡ ಮಾಡಿಸ್ಕೋತಾರೆ. ಓಕೆ, ಸೊ ಜನ ಯಾರಿಗೆ ಹೆಚ್ಚು ದುಡ್ಡು ಕೊಡ್ತಾರೋ ಅವ್ರು ಗೆಲ್ತಾರೆ ಅನ್ನೋ ಥರದ್ದು ಆಗ್ಬಿಟ್ಟಿದೆ. ಸೊ ಇಂಥದ್ರಲ್ಲಿ ನಿಮ್ಮ ಮಾಡೆಲ್ ನೀವೇನು ಅಂದ್ಕೊಂಡಿದ್ರೆ ಅದು ಹೇಗೆ ಸಾಧ್ಯ? ನಾನು ಅದನ್ನೇ ಆವಾಗಲೇ ಹೇಳಿದೆ, 2 ರೀತಿಯ ರಾಜಕಾರಣ, ಒಂದು ಚುನಾವಣಾ ರಾಜಕಾರಣ, ಒಂದು ಜನರ ರಾಜಕಾರಣ. ಇದು ಇನ್ನೂ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ ಎಕ್ಸಾಮ್ ಬಂದಾಗ ಓದೋಕ್ಕಿಂತ ಕ್ಲಾಸು ಶುರುವಾದಾಗಿಂದ ಓದ್ಕೊಂಬಿಟ್ರೆ ಎಕ್ಸಾಮ್ ಬಂದಾಗ ಓದೋ ಅಗತ್ಯ ಇಲ್ಲ. ಜನರ ರಾಜಕಾರಣ ಮಾಡಿದವನಿಗೆ ಜನ ಒಪ್ಕೊಂಬಿಟ್ರೆ ನೀವು ಚುನಾವಣೆ ಬಂದಾಗ ದುಡ್ಡು ಕೊಡಲಿಲ್ಲ ಅಂದ್ರೂ ನಿಮ್ಮನ್ನೇ ಗೆಲ್ಲಿಸ್ತಾರೆ. ಇದು ಒಂದು ವಿಚಾರವಾಗಿ ಹೇಳ್ತಾ ಇದ್ದೀನಿ ಅಥವಾ ಸಿದ್ಧಾಂತವಾಗಿ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ. ಇದು ಟೆಸ್ಟೆಡ್ ಮಾಡಲ್. ಇದು ಎಲ್ಲಿ ಅಂದರೆ ನಮ್ಮ ತಾಲೂಕಿನಲ್ಲೇ ಟೆಸ್ಟೆಡ್ ಮಾಡಲು. ಓಕೆ, ಅದಕ್ಕೆ ಬೈ ಎಲೆಕ್ಷನ್ ಅಂತ ಒಂದು ಬಂತು. ಈಗ ಉದಾಸಿ ಅವ್ರು ತೀರ್ಕೊಂಡ ನಂತರ ಹಾನಗಲ್ಲಲ್ಲಿ ಬೈ ಎಲೆಕ್ಷನ್ ಆಯಿತು. ಓಕೆ, ಆವಾಗ ಸರ್ಕಾರ ಇದ್ದಿದ್ದು ಇಡೀ ಸರ್ಕಾರ, ಮುಖ್ಯಮಂತ್ರಿಗಳು, ಒಂದೊಂದು ಹೋಬಳಿಗೆ ಕನಿಷ್ಠ 2 ಕ್ಯಾಬಿನೆಟ್ ಮಂತ್ರಿಗಳು. ಹಾನಗಲ್ ಅಂತ ಒಂದು ಕ್ಷೇತ್ರದಲ್ಲಿ ಅಷ್ಟು ಜನ ಬಂದು ಎಲ್ಲ ರೀತಿಯಲ್ಲಿ ಸಂಪನ್ಮೂಲಗಳನ್ನು ತೊಡಗಿಸಿ ಯಾವ ಪಕ್ಷ ಆಡಳಿತ ನಡೆಸ್ತಾ ಇತ್ತೋ ಆ ಪಕ್ಷದ ಅಭ್ಯರ್ಥಿಯವರ ಪರವಾಗಿ ಚುನಾವಣೆ ನಡೆಸಿದ್ರು. ಇಮ್ಯಾಜಿನ್ ಮಾಡಿ, ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಬಂದಿದ್ದರು. ಅಂದರೆ ಅಪ್ಪರ್ ಹ್ಯಾಂಡ್ ಇತ್ತು ಅವ್ರದ್ದು ಅಂತ. ಎದುರುಗಡೆಗೆ ಈಗಿರುವ ಶಾಸಕರು ಅವಾಗೂ ಕೂಡ ಅವರು ಕ್ಯಾಂಡಿಡೇಟ್ ಆಗಿದ್ದರು. ಎದುರುಗಡೆ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಇವರ ಹೊಡೆತದಲ್ಲಿ ಅವರು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಆ ಥರ ಪರಿಸ್ಥಿತಿ. ಆ ಮನುಷ್ಯ ಪಾಪ ಸಹಜವಾಗಿ ನನಗೆ ಇಷ್ಟರ ಮೇಲೆ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನೀವೇನು ಮಾಡ್ತೀರ, ನೀವು ವಿಷ ಕೊಟ್ರೂ ಸ್ವೀಕರಿಸ್ತೀನಿ, ಅಮೃತ ಕೊಟ್ಟರು ಸ್ವೀಕರಿಸ್ತೀನಿ ಅಂತ ನಮಸ್ಕಾರ ಮಾಡಿದಂಥ ವ್ಯಕ್ತಿ. ನಮ್ಮ ಜನ ಸರ್ಕಾರದ ಅಭ್ಯರ್ಥಿಯನ್ನು ಸೋಲಿಸಿ ಈ ಕೈ ಮುಗ್ದಿದ್ದಂಥ ಅಭ್ಯರ್ಥಿ, ನನ್ನ ಕೈಯಲ್ಲಿ ಅವ್ರ ಮಟ್ಟಕ್ಕೆ ನಾವು ಮುಟ್ಟಕ್ಕಾಗಲ್ಲ, ಅವ್ರ ಸಂಪನ್ಮೂಲವನ್ನು ಮುಟ್ಟಕ್ಕಾಗಲ್ಲ, ಅವರ ದುಡ್ಡನ್ನು ನಾವು ಮುಟ್ಟಕ್ಕಾಗಲ್ಲ ಅಂತ ಹೇಳಿದ್ರೂ ಕೂಡ ಆ ವ್ಯಕ್ತಿಯನ್ನು ಗೆಲ್ಲಿಸಿದ್ರು. ಓಕೆ,
ನಮ್ಮ ಹಾನಗಲ್ ಕ್ಷೇತ್ರದ ಜನ ಎಷ್ಟು ಪ್ರಜ್ಞಾವಂತರು ಅಂದರೆ ಸಂಪನ್ಮೂಲಗಳನ್ನು ಇಡೀ ಸರ್ಕಾರ ಬಂದು ಕೊಟ್ಟರು ಇಸ್ಕೊಂಡ್ರು, ಆದರೆ ಅವ್ರ ಮನಸ್ಸಲ್ಲಿ ಯಾರಿದ್ರೂ ಅವ್ರಿಗೆ ಓಟ್ ಹಾಕಿದ್ರು. ಇದೇ ಮಾಡೋಣ ನಾವು ರಿವರ್ಸ್ ಮಾಡಬೇಕಷ್ಟೇ. ಈಗ ನನ್ನ ಕೆಲಸ ಏನು ಅಂದರೆ ಜನರ ಮನಸ್ಸನ್ನು ಗೆದ್ದಿದ್ದೇ ಆದಲ್ಲಿ ದುಡ್ಡು ಬೇಕಾಗಿಲ್ಲ. ದುಡ್ಡು ಯಾರು ಬೇಕಾದ್ರೆ ಕೊಡಲಿ, ಈಗ ಯಾರಿದಾರೋ ಅವ್ರು ಹೊಳೆ ಹರಿಸ್ಲಿ, ಅದು ಯಾವುದಕ್ಕೂ ನಾನು ಬಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ಜನರ ಮನಸ್ಸು ಗೆದ್ದ ಮೇಲೆ ದುಡ್ಡು ಹಾಕಬೇಕು ಅವಶ್ಯಕತೆ ಇಲ್ಲ.